ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಸಿರಿ ನವೋದಯ ಕೋಚಿಂಗ್ ಕ್ಲಾಸಸ್. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಬರುವಂತಹ ಶನಿವಾರದ ದಿನ ಎಕ್ಸಾಮಿನೇಷನ್ಸ್ ನಡೀತಾ ಇದೆ. ಯಾವುದು? ಮೊರಾರ್ಜಿ ಎಕ್ಸಾಮಿನೇಷನ್ಸ್ ನಡೀತಾ ಇದೆ. ಓಕೆ, ಸೊ ಅದರ ಒಂದು ಸಿದ್ಧತೆಗಾಗಿ ಎಲ್ಲರೂ ಮಾಡ್ತಾ ಇದ್ದೀರಿ. ಸೊ ಅದರ ಜೊತೆಗೆ 2024ನೇ ಪ್ರಶ್ನೆ ಪತ್ರಿಕೆಯನ್ನು ನಿನ್ನೆಯ ದಿನ ನಾನೊಂದು ಅಪ್ಲೋಡ್ ಮಾಡಿದ್ದೀನಿ. ಓಕೆ, ಅದಕ್ಕೆ ಸಂಬಂಧಪಟ್ಟಂತೆ ವಿಶ್ಲೇಷಣೆ ಕೊಟ್ಟು ನಿಮಗೆ ಕರೆಕ್ಟಾಗಿ ಮಾಹಿತಿ ಹೇಳಿಬಿಟ್ಟು ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿ ತೋರಿಸಿದ್ದೀನಿ. ಅದೇ ರೀತಿ ಈ ದಿನ 2023 ಪ್ರಶ್ನೆ ಪತ್ರಿಕೆ ಮೊರಾರ್ಜಿ ದೇಸಾಯಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆನ ಈ ದಿನ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಅದೇ ರೀತಿಯಾಗಿ ಸ್ನೇಹಿತರೆ, ನಮ್ಮ ಒಂದು ಚಾನಲ್, ಯೂಟ್ಯೂಬ್ ಚಾನಲ್ ಸಿರಿ ನವೋದಯ ಯೂಟ್ಯೂಬ್ ಚಾನಲ್ನ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೂ ನಮ್ಮ ಒಂದು ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಯಾರಾದರೂ ಅವಶ್ಯಕತೆ ಇದ್ದಂಥವರಿಗೆ ನೀವು ಶೇರ್ ಮಾಡಿ. ಓಕೆ, ಸೊ ಅದೇ ರೀತಿಯಾಗಿ ನಮ್ಮ ಒಂದು ಸಿರಿ ಕೋಚಿಂಗ್ ಕ್ಲಾಸಸ್ ಕಡೆಯಿಂದ ನಮ್ಮ ನೆಕ್ಸ್ಟ್ ಇಯರ್ ಇಂದ ನಾವು ಫುಲ್ ಟೈಮ್ ಕ್ಲಾಸಸ್ ಮಾಡ್ತಾ ಇದ್ದೀವಿ. ವಸತಿ ಸಹಿತ ಮತ್ತು ರಹಿತ ಇರುತ್ತೆ. ಅದೇ ರೀತಿ ಬೇಸಿಗೆ ಶಿಬಿರದಲ್ಲಿ ಕೂಡ ನಿಮಗೆ ವಸತಿ ಮತ್ತೆ ವಸತಿ ಇಲ್ಲದೆ ಇರುವಂಥದ್ದು ಕೋಚಿಂಗ್ ಮಾಡಲಾಗತ್ತೆ 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಿಗೆ. ಓಕೆ, ಸೊ ಆಸಕ್ತಿ ಉಳ್ಳಂಥವರು ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಸೊ ನಾವು ಡೈರೆಕ್ಟ್ ಆಗಿ ಪ್ರಶ್ನೆ ಪತ್ರಿಕೆಗೆ ಹೋಗ್ಬಿಡೋಣ ಸ್ನೇಹಿತರೆ. ಓಕೆ, ಸೊ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ 5 ಟೈಪ್ ಬರುತ್ತೆ ಸಬ್ಜೆಕ್ಟ್ಗಳು ಇದರಲ್ಲಿ. ಸೊ ನಿಮಗೆ ಗೊತ್ತಿರುವ ಹಾಗೆ 5ರಲ್ಲಿ ಕನ್ನಡ ಮೊದಲನೇದಾಗಿ, ಇದರ ಮೇಲೆ ಒಂದು 20 ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಓಕೆ, ಸೊ 2023ರಲ್ಲಿ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಯಾವ ಪ್ರಶ್ನೆಗಳನ್ನ ಕೇಳಲಾಗಿದೆ, ಅದಕ್ಕೆ ಸರಿಯಾದಂಥ ಉತ್ತರಗಳು ಯಾವುದು ಅಂತ ನೋಡಬೇಕು ಸ್ನೇಹಿತರೆ. ಸ್ಪೆಷಲ್ ಆಗಿ ನಿಮಗೆ ಒಂದು 60 to 70% ಪ್ರಿಪರೇಷನ್ ಅಂದ್ರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಸರಿಯಾಗಿ ಓದ್ಬಿಟ್ಟು ಬಿಡಿಸಿ ನೋಡ್ಬೇಕು. ಅದು 100% 60 to 70 ಮಾರ್ಕ್ಸ್ ನಿಮ್ಮ ಒಂದು ಪ್ರಶ್ನೆಗಳು ಅದರಿಂದನೇ ಬರುತ್ತೆ. ಸೊ ಹಾಗಾಗಿ ಇದನ್ನ ಕಂಪ್ಲೀಟ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ, ಸರಿಯಾದ ಮಾಹಿತಿಯನ್ನ ತೆಗೆದುಕೊಳ್ಳಿ. ಓಕೆ, ಸೊ ಮೊದಲನೇ ಪ್ರಶ್ನೆ ಹೀಗಿದೆ: ಚನ್ನಮಲ್ಲಿಕಾರ್ಜುನ ಎಂಬುದು ಕೆಳಗಿನ ಯಾವ ವಚನಗಳ ಅಂಕಿತವಾಗಿದೆ, ವಚನಕಾರರ ಅಂಕಿತವಾಗಿದೆ ಅಂತ ಕೇಳಲಾಗಿದೆ. ಸೊ ಚನ್ನಮಲ್ಲಿಕಾರ್ಜುನ ಅಂದ ತಕ್ಷಣ ನಿಮಗೆ ಗೊತ್ತಾಗಬೇಕು ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿ ಅವರ ಒಂದು ಅಂಕಿತ ನಾಮ ಚನ್ನಮಲ್ಲಿಕಾರ್ಜುನ ಅಂತ ಹೇಳ್ಬೋದು. ಬಸವಣ್ಣನವರು ಕೂಡಲ ಸಂಗಮ ದೇವ ಅಂತಂದ್ಬಿಟ್ಟು. ಓಕೆ, ಸೊ ಈ ರೀತಿಯಾಗಿರುತ್ತೆ. ಮೊದಲನೇ ಉತ್ತರ ಅಕ್ಕ ಮಹಾದೇವಿ. ಎರಡನೇ ಪ್ರಶ್ನೆ ನೀವು ನೋಡ್ತಾ ಹೋಗಿ: ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅನ್ನುವಂಥದ್ದು ಗಾದೆ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. ಸೊ ಮಕ್ಕಳಲ್ಲಿ ಕಾಮನ್ ಸೆನ್ಸ್ ಅನ್ನುವಂಥದ್ದು ಸಾಕಷ್ಟು ಕಡಿಮೆ ಆಗಿದೆ ಸ್ನೇಹಿತರೆ. ಯಾಕಂದ್ರೆ ಮಕ್ಕಳಿಗೆ ಏನಾಗ್ಬಿಟ್ಟಿದೆ, ಬುಕ್ಕಲ್ಲಿರೋದು ಅಷ್ಟೇ ಆಗಿದೆ, ಹೊರಗಡೆ ಪ್ರಪಂಚದ್ದು ಗೊತ್ತಾಗ್ತಿಲ್ಲ. ಪಾಲಕರು ನೀವು ತಿಳಿಸ್ಬೇಕು ಮಕ್ಕಳಿಗೆ. ಇಂಥ ಸಣ್ಣ ಸಣ್ಣ ಪ್ರಶ್ನೆಗಳನ್ನೇ ತಪ್ಪು ಮಾಡಿಬಿಡ್ತಾರೆ. ಓಕೆ, ಸೊ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ. ಮೂರನೇ ಪ್ರಶ್ನೆ: ಈ ಕೆಳಗಿನ ಪದಗಳಲ್ಲಿ ಅಳ್ಳ ಪದಕ್ಕೆ ಸರಿ ಹೊಂದುವ ಜೋಡು ನುಡಿ. ನೀವೆಲ್ಲ ಹೇಳ್ತೀರಿ, ಹೌದಾ? ಅಳ್ಳ ಕೊಳ್ಳ, ಗುಡಿ ಗುಂಡಾರ. ಓಕೆ, ಸೊ ಈ ರೀತಿ ಹಣ್ಣು ಹಂಪಲು ನಿನ್ನೆ ಬರ್ತಾ ಇತ್ತು, ನಿನ್ನೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ಹಣ್ಣು ಹಂಪಲು. ಸೊ ಈ ರೀತಿಯಾಗಿ ಜೋಡು ನುಡಿ, ಆದಿ ಬೀದಿ, ಇವೆಲ್ಲವೂ ಏನು ನಿಮಗೆ ಜೋಡು ನುಡಿಗಳಾಗ್ತವೆ. ಇದಕ್ಕೆ ಸರಿಯಾದಂತ ಉತ್ತರ ನಿಮಗೆ ಬಂದು ಹಳ್ಳ ಕೊಳ್ಳ. ಓಕೆ, ಸೊ ಮುಂದಿನ ಪ್ರಶ್ನೆ ನೀವು ನೋಡೋದಾದ್ರೆ 4ನೇದ್ದು: ಗುಂಪಿಗೆ ಸೇರದೇ ಇರುವಂತ ಪದವನ್ನ ತೆಗೆದುಹಾಕಬೇಕಾಗಿದೆ. ನದಿ, ಬೆಟ್ಟ, ಸಮುದ್ರ, ಸರೋವರ. ನದಿ, ಸಮುದ್ರ, ಸರೋವರ ನೀರಿರ್ತಕ್ಕಂಥ ಜಾಗ, ಹಾಗಾಗಿ ಬೆಟ್ಟ ಅನ್ನುವಂಥದ್ದು ಡಿಫ್ರೆಂಟ್ ಆಗಿದೆ. ಗುಂಪಿಗೆ ಸೇರದೇ ಇರುವಂತ ಪದ ಬೆಟ್ಟ, ಹಾಗಾಗಿ ಬೆಟ್ಟವನ್ನ ತೆಗೆದುಹಾಕಬೇಕು. ನೆಕ್ಸ್ಟ್ 5ನೇ ಪ್ರಶ್ನೆ: ನೆರವು ಪದದ ಸಮಾನಾರ್ಥಕ ಪದ ನೋಡಿದ್ರೆ ನೆರವಾಗಬೇಕು ಅಂತ ಹೇಳ್ತಾರೆ. ಅಂದ್ರೆ ಸಹಾಯ ಮಾಡಬೇಕು, ಯಾರಾದ್ರೂ ಕಷ್ಟದಲ್ಲಿದ್ದಾಗ ನಾವು ನೆರವು ನೀಡಬೇಕು ಅವ್ರಿಗೆ ಅನ್ನುವಂತ ಪದಗಳನ್ನ ನಾವು ಉಪಯೋಗ ಮಾಡ್ತೀವಿ ಜೀವನದಲ್ಲಿ. ಓಕೆ, ಸೊ ಹಾಗಾಗಿ ನೆರವು ಪದಕ್ಕೆ ಸಮಾನಾರ್ಥಕ ಅರ್ಥ ಬಂದು ಸಹಾಯ. ಮತ್ತೆ ಕೆಳಗಿನ 6ನೇ ಪ್ರಶ್ನೆ ನೋಡ್ತಾ ಹೋಗಿ: ಕೆಳಗಿನ ಸಾಹಿತಿಗಳಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಗುರುತಿಸಿ ಅಂತ ಹೇಳಿದ್ದಾರೆ. ಸಿದ್ದಯ್ಯ ಪುರಾಣಿಕ್ ಜ್ಞಾನಪೀಠ ಪ್ರಶಸ್ತಿ ಬಂದಿಲ್ಲ, ನಿಸಾರ್ ಅಹಮದ್ ಬಂದಿಲ್ಲ,
ಎಚ್ ವೆಂಕಟೇಶ್ ಮೂರ್ತಿ ಇವರು ಕೂಡ ಬಂದಿಲ್ಲ. ಸೊ ಬಂದಿರೋದು ಕುವೆಂಪು. ಸೊ ಹಾಗಾಗಿ ಅದು ಸರಿಯಾದ ಉತ್ತರ. ಮತ್ತೆ ಮುಂದಿನ ಪ್ರಶ್ನೆ ನೋಡಿ, ರೈತನ ಮಿತ್ರ ಇಲಿಗಳು ಅಲ್ಲ, ಆನೆಗಳು ಅಲ್ಲ, ಮಂಗಗಳು ಅಲ್ಲ. ರೈತನ ಮಿತ್ರ ಎರೆಹುಳು. ಓಕೆ, ಸೊ ಇದಕ್ಕೆ ಸರಿಯಾದಂತ ಉತ್ತರ ಎರೆಹುಳ. ನೆಕ್ಸ್ಟ್ ಒಂದು ಇದು ಪಾಠದಲ್ಲಿ ಬಂದಿರುವಂತದ್ದು 8ನೇ ಪ್ರಶ್ನೆ ನೋಡಿ, ರವಿ ಕತ್ತಲೊಡನೆ ಜಗಳಾಡುವನು. ಓಕೆ, ಕುಣಿದಾಡುವನು ಅಲ್ಲ, ಮೆರೆದಾಡುವನು ಅಲ್ಲ. 5ನೇ ತರಗತಿಯಲ್ಲಿ ಪಾಠದಲ್ಲಿ ಬರುವಂತಹ ಒಂದು ಪದ್ಯದ ಸಾಲು ಇದು. ಓಕೆ, ಮುಂದಿನ ಪ್ರಶ್ನೆ ನೀವು ನೋಡೋದಾದ್ರೆ ನೋಡಿ, ಇಲ್ಲಿ ತೋರಿಸಿದೆ ನಾನು. ಓಕೆನಾ, ರವಿ ಕತ್ತಲೊಡನೆ ಜಗಳಾಡುವನು ಅನ್ನುವಂಥದ್ದು. ಓಕೆ, ಸೊ ಮುಂದಿನ ಪ್ರಶ್ನೆ ನೀವು ನೋಡೋದಾದ್ರೆ, ಶಾಲೆಗಳಲ್ಲಿ ಆಚರಿಸುವ ಮಕ್ಕಳ ದಿನಾಚರಣೆಯನ್ನ ಯಾವ ದಿನ ನಾವು ಆಚರಣೆ ಮಾಡ್ತೀವಪ್ಪ? 14 ನವೆಂಬರ್. ಅವತ್ತು ಯಾರ್ದು ಹುಟ್ಟಿದ ದಿನಾಚರಣೆ? ಜವಾಹರ್ಲಾಲ್ ನೆಹರು. ಸೊ ಅವರ ಹುಟ್ಟಿದ ದಿನಾಚರಣೆಯನ್ನ ನಾವು ಮಾಡ್ತಕ್ಕಂಥದ್ದು ಮಕ್ಕಳ ದಿನಾಚರಣೆಯಾಗಿ ಆಚರಣೆ ನಾವು ಮಾಡ್ತೇವೆ. ಓಕೆ, ಸೊ ಇದು ಮಕ್ಕಳಿಗೆ ಗೊತ್ತಾಗಬೇಕು, ತಿಳ್ಕೋಬೇಕು ಮಕ್ಕಳ ಇದೆಲ್ಲ. ನೆಕ್ಸ್ಟ್, ಅನುನಾಸಿಕ ಅಕ್ಷರಗಳ ಒಟ್ಟು ಸಂಖ್ಯೆ ಅಂತ ಕೇಳಿದ್ದಾರೆ. ಅನುನಾಸಿಕ ಅಕ್ಷರಗಳು ಅಂದ್ರೆ ಇದು ವ್ಯಂಜನಗಳಲ್ಲಿ ಬರುತ್ತೆ. ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ ಅಂತ ಬರುತ್ತೆ. ವರ್ಗೀಯದಲ್ಲಿ 3 ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ ಅಂದ್ಬಿಟ್ಟು ಬರುತ್ತೆ. ಅನುನಾಸಿಕ ಅಕ್ಷರ ಅಂದ್ರೆ ಯಾವುದು? ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತ ಅಕ್ಷರಗಳು. ಕ ಕ ಗ ಗ ಜ್ಞ ಜ್ಞ ಅಂತ ಬರ್ತದ. ಲಾಸ್ಟ್ ಅಕ್ಷರ ಏನ್ ಬರುತ್ತೆ? ಚ ಚ ಜ ಝ ಜ್ಞ. ಇವೇನ್ ಲಾಸ್ಟ್ ಅಕ್ಷರಗಳು ಬರುತ್ತಲ್ಲ, 5 ಸಾಲಲ್ಲಿ 5 ಅಕ್ಷರಗಳಿವೆ. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ 5. ಸೊ ಕೊಟ್ಟಿರುವ ಮಾದರಿಯಂತೆ ಆಶೀರ್ವಾದ ಪದಕ್ಕೆ ಸಮಾನಾರ್ಥಕ ಪದ. ಸಮುದ್ರ ಕಡಲು ಅಂದ್ರೆ ಏನು ಸಮಾನಾರ್ಥಕ? ಆಶೀರ್ವಾದ ಮಾಡೋದಂದ್ರೆ ಆರಿಸ್ತಕ್ಕಂಥದ್ದು, ಒಳ್ಳೇದಾಗ್ಲಿ ಅಂತ ನಾವು ಆರೈಕೆ ಹೇಳ್ತಕ್ಕಂಥದ್ದು, ಆರಿಸುವಂಥದ್ದು. ಚಿಕ್ಕವರಿಗೆ ದೊಡ್ಡವರು ಆಶೀರ್ವಾದ ಮಾಡ್ತಕ್ಕಂಥದ್ದು. ಓಕೆ, ಸೊ ಅರಸು ಅಂದ್ಬಿಟ್ಟು ಇದಕ್ಕೆ ಸರಿಯಾದಂತಹ ಉತ್ತರ. 12ನೇ ಪ್ರಶ್ನೆ ನೀವು ನೋಡೋದಾದ್ರೆ, ನೀನೀಗ ಈ ಸೂಚನೆಯನ್ನು ಅನುಸರಿಸು ಎಂದು ಬಹುವಚನದಲ್ಲಿ ಬರೆದಾಗ ನೋಡಿ, ನೀನೀಗ ಅಂದ್ರೆ ಒಬ್ಬ ವ್ಯಕ್ತಿಯನ್ಗೆ ನಾವು ಹೇಳ್ತಾ ಇದೀವಿ, ನೀನೀಗ ಈ ಸೂಚನೆಯನ್ನು ಅನುಸರಿಸು ಅಂತ. ನಾವು ಕ್ಲಾಸ್ ಅಲ್ಲಿ ಒಂದು 4 ಜನ ಮಕ್ಕಳಿದ್ದಾರೆ, ಇಲ್ಲ ಒಂದು 20 ಜನ ಮಕ್ಕಳಿದ್ದಾರೆ ಅಂದ್ರೆ ನೀವೀಗ ಈ ಸೂಚನೆಯನ್ನು ಅನುಸರಿಸಿ ಅಂತ ಹೇಳ್ತೇವೆ. ನಾವು ಒಬ್ರಿಗೆ ಹೇಳುವಾಗ ನೀನೀಗ, ನೀವೀಗ, ಸೂಚನೆಯನ್ನು, ಸೂಚನೆಗಳನ್ನು. ಸೊ ಈ ತರ ನಾವು ಬಹುವಚನದಲ್ಲಿ ಬರಿಬೇಕಾಗತ್ತೆ ವಿದ್ಯಾರ್ಥಿಗಳೇ. ಓಕೆ, ಉತ್ತರ ಸರಿಯಾದ ಉತ್ತರ ಬಂದು ನೀವೀಗ ಈ ಸೂಚನೆಗಳನ್ನು ಅನುಸರಿಸಿ ಅಂದ್ಬಿಟ್ಟು. ಓಕೆ, ಮುಂದಿನ ಪ್ರಶ್ನೆ ನೀವು ನೋಡೋದಾದ್ರೆ, ಅಮ್ಮ ಪದವನ್ನು ಬಿಡಿಸಿ ಬರೆದಾಗ ಗುಣಿತಾಕ್ಷರಗಳು ನಿಮಗೆ ಬರೀಲಿಕ್ಕೆ ಬರಬೇಕು. ಓಕೆನಾ, ವ್ಯಂಜನಾಕ್ಷರ ಮತ್ತೆ ಸ್ವರ, ವ್ಯಂಜನಾಕ್ಷರ ಸ್ವರ, ವ್ಯಂಜನಾಕ್ಷರ ಸ್ವರ ಯಾವ್ದು ಬರುತ್ತೆ? ಅಮ್ಮ, ಅ ಪ್ಲಸ್ ಮ ವ್ಯಂಜನ ಆಗುತ್ತೆ. ಮಕ್ಕೆ ಮ ಒತ್ತಕ್ಷರ ಇದೆ, ಅದು ಒಂದು ವ್ಯಂಜನ ಬರುತ್ತೆ. ನಂತರದಲ್ಲಿ ಅ, ಅಮ್ಮ. ಸೊ ಸರಿಯಾದಂತ ಉತ್ತರ. ಓಕೆ, ಮುಂದಿನ ಪ್ರಶ್ನೆ, ನದಿಯ ಮೇಲಾಗುತ್ತಿರುವ ಡ್ಯಾಶ್ ನಿಲ್ಲಬೇಕು. ಇದು ನದಿಯ ಅಳಲು ಎಂಬ ಪಾಠದಿಂದ ಬಂದಿರತಕ್ಕಂತ ಪ್ರಶ್ನೆ. ನದಿಯ ಅಳಲು ಪಾಠದಿಂದ ಬಂದಿರತಕ್ಕಂಥದ್ದು. ನದಿಯ ಮೇಲಾಗುತ್ತಿರುವ ದೌರ್ಜನ್ಯ ನಿಲ್ಲಬೇಕು. ಓಕೆ, ದಶರಥನು ನೆಲೆಸಿದ ನಗರ ಅಯೋಧ್ಯ. ಶ್ರೀರಾಮನ ತಂದೆ ದಶರಥ. ಶ್ರೀರಾಮನು ನೆಲೆಸಿರ್ತಕ್ಕಂಥ ಜಾಗ ಅಯೋಧ್ಯ ಆದ್ರೆ ಅವರ ತಂದೆಯವರ ಜಾಗ ಕೂಡ ದಶರಥನು ನೆಲೆಸಿದ ನಗರ ಬಂದು ಅಯೋಧ್ಯ. ಓಕೆ, ಇದಕ್ಕೆ ಉತ್ತರ ಅಯೋಧ್ಯ. ಓ ಎಂತ ಸುಂದರ ದೃಶ್ಯ. ಮುಂದಿನ ಪ್ರಶ್ನೆ, ಓ ಎಂತ ಸುಂದರ ದೃಶ್ಯ. ನಾವು ಏನ್ ಮಾಡ್ತೀವಿ? ಭಾವನಾತ್ಮಕವಾಗಿ ನೋಡ್ತೇವೆ, ಆಶ್ಚರ್ಯಜನಕವಾಗಿ ನೋಡ್ತೇವೆ ಅಲ್ವಾ? ಯಾವುದೋ ಒಂದು ನದಿ ನೋಡ್ತಾ ಇದ್ರೆ, ಬಹಳಷ್ಟು ಜಲಪಾತಗಳನ್ನ ನೋಡುವಾಗ, ಜೋಗ ಜಲಪಾತ ಹೋದಾಗ ಓ ಎಂತ ಸುಂದರ ದೃಶ್ಯ ಅಂತ ನಾವ್ ಹೇಳ್ತೀವಿ, ರೈಟ್? ಸೊ ಹಾಗಾಗಿ ಸ್ನೇಹಿತರೆ, ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇದು ಭಾವಸೂಚಕ ಅಂದ್ರೆ ಭಾವನೆಗಳನ್ನು ಸೂಚಿಸತಕ್ಕಂತಹ ವಾಕ್ಯ ಅಂತ ಹೇಳ್ಬೋದು. ಓಕೆ, ಇದು ಭಾವಸೂಚಕ. ಮುಂದಿನ ಪ್ರಶ್ನೆ ಏನಿದೆ? ಸಂತೋಷನು ನಿನ್ನೆ ಒಂದು ಸೈಕಲ್ ಖರೀದಿಸಿದನು. ಈ ಒಂದು
ವಾಕ್ಯ ಯಾವ ಕಾಲವನ್ನು ಸೂಚಿಸುತ್ತದೆ? ಅವನು ಹೇಳ್ತಾ ಇರುವಂತದ್ದು ಯಾವಾಗ ಆ ಒಂದು ಕೆಲಸ ಆಯಿತು ಅಂದ್ರೆ, ಸಂತೋಷ ಅನ್ನುವಂತ ವ್ಯಕ್ತಿ ಯಾವಾಗ ಸೈಕಲ್ ಖರೀದಿ ಮಾಡಿದ? ನಿನ್ನೆ. ಇವತ್ತು ಆದ್ರೆ ಈಗ, ವರ್ತಮಾನ. ಸಂತೋಷ ನಾಳೆ ಸೈಕಲ್ ಖರೀದಿಸುತ್ತಾನೆ ಅಂತ ಹೇಳಿದ್ರೆ ಅದು ಭವಿಷ್ಯತ್ ಕಾಲ ಆಗತ್ತೆ ಮಕ್ಕಳೇ. ಓಕೆ, ಸೊ ನಿನ್ನೆ ಅಂತ ನೋಡಿದ ತಕ್ಷಣನೇ ನೀವು ಹಾಕ್ಬೇಕಾಗತ್ತೆ ಇದು ಭೂತಕಾಲ, ನಡೆದು ಹೋದಂತಹ ಕೆಲಸ. ಹಾಗಾಗಿ ಭೂತಕಾಲವನ್ನ ಸೂಚಿಸುತ್ತೆ. ಮುಂದಿನ ಪ್ರಶ್ನೆ ನೀವು ನೋಡ್ತಾ ಹೋಗಿ. ಮುಳ್ಳುಗಳಿಗೆ ಅಪಾಯವಿಲ್ಲ, ಸಂಖ್ಯೆಗಳಿವೆ ಲೆಕ್ಕದ ಪುಸ್ತಕವಲ್ಲ, ಗಂಟೆ ಹೊಡೆಯುತ್ತದೆ ದೇವಾಲಯವಲ್ಲ. ಈ ಒಗಟನ್ನು ಬಿಡಿಸಿದರೆ ಗಣಕಯಂತ್ರ ಅಲ್ಲ, ಮೊಬೈಲ್ ಕಾಣುತ್ತೆ ಕರೆಕ್ಟ್, ಮುಳ್ಳುಗಳು ಎಲ್ಲಿ ಹುಡುಕ್ತೀರ ಅದಕ್ಕೆ? ಇರಲ್ಲ. ದೂರದರ್ಶನ, ಟಿವಿ ಅಲ್ಲ, ಗಡಿಯಾರದಲ್ಲಿ ಇರುತ್ತೆ. ಸರ್ ಗಂಟೆಗಳಿಲ್ಲ ಸರ್ ನಮ್ಮ ಮನೆಯಲ್ಲಿ ಅಂತ ಹೇಳಬಾರ್ದು. ಓಕೆ, ಗಡಿಯಾರದಲ್ಲಿ ಗಂಟೆಗಳು ಬರುವಂತ ಗಡಿಯಾರಗಳು ಇದಾವೆ. ಓಕೆ, ಸೊ ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಬರೇ ಸರ್ ನಿಮಗೆ ಅಕ್ಷರಗಳು ಕಾಣುತ್ತವೆ, ಮುಳ್ಳುಗಳು ಕಾಣುತ್ತೆ, ಗಂಟೆ ಹೊಡೆಯಲ್ಲ ಸರ್ ನಮ್ಮ ಮನೆಯಲ್ಲಿರುವಂತ ಗಡಿಯಾರ ಅನ್ನಂಗಿಲ್ಲ. ಸೊ ಕೆಲವೊಂದು ಗಡಿಯಾರಗಳಲ್ಲಿ ಶಬ್ದ ಬರಲ್ಲ, ಕೆಲವೊಂದು ಗಡಿಯಾರಗಳಲ್ಲಿ ಶಬ್ದ ಬರುವಂತಹ ಫೀಚರ್ಸ್ ಇರುತ್ತೆ, ಅಂತ ಗಡಿಯಾರದಲ್ಲಿ ಬರುತ್ತೆ. ಇದಕ್ಕೆ ಸರಿಯಾದಂತ ಉತ್ತರ ಬಂದು ಗಡಿಯಾರ. ಓಕೆ, ಸೊ ನಂತರದಲ್ಲಿ 19ನೇ ಪ್ರಶ್ನೆ ನಾವು ನೋಡೋದಾದ್ರೆ ಸ್ನೇಹಿತರೆ, ಕೆಳಗಿನವುಗಳಲ್ಲಿ ಅರ್ಥನಾಮವಲ್ಲದ ಪದಗಳನ್ನು ಗುರುತಿಸಿ. ಅಂದ್ರೆ ಇಲ್ಲಿ ಅನ್ವರ್ಥಕ ನಾಮಗಳಿಗೆ ಉದಾಹರಣೆಗಳನ್ನ ಸಾಕಷ್ಟು ಕೊಟ್ಟಿದ್ದಾರೆ. ಅದರಲ್ಲಿ ಅನ್ವರ್ಥಕ ನಾಮ ಯಾವುದಲ್ಲ ಅನ್ನುವಂಥದ್ದನ್ನ ನೀವು ಕಂಡುಹಿಡಿಬೇಕು. ಯಾವುದು? ಉದ್ಯೋಗ ಮಾಡ್ತಕ್ಕಂಥವನಿಗೆ ನಾವು ಉದ್ಯೋಗಿ ಅಂತ ಹೇಳ್ತೀವಿ, ಇದು ಅನ್ವರ್ಥಕ. ಅಂದ್ರೆ ಅರ್ಥಕ್ಕೆ ಅನುಗುಣವಾಗಿ ಬರುವಂತ ಪದಗಳು. ಈಗ ಸನ್ಯಾಸತ್ವವನ್ನು ಸ್ವೀಕರಿಸಿದ ವ್ಯಕ್ತಿಯನ್ನ ನಾವೇನ್ ಹೇಳ್ತೀವಿ? ಸನ್ಯಾಸಿ ಅಂತ ಹೇಳ್ತೀವಿ. ಅಂದ್ರೆ ಎಲ್ಲವನ್ನು, ಜಗತ್ತಿನಲ್ಲಿ ಎಲ್ಲವನ್ನು ತೊರೆದು ದೈವ ಭಕ್ತಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಯನ್ನ ನಾವು ಸನ್ಯಾಸಿ ಅಂತ ಹೇಳ್ತೇವೆ. ಓಕೆ, ಅಂದ್ರೆ ಅದು ಕೂಡ ಅನ್ವರ್ಥಕ ನಾಮ. ಅಂದ್ರೆ ಅರ್ಥಕ್ಕೆ ಅವನನ್ನ ನೋಡಿದ್ರೆ ಅವನು ಸನ್ಯಾಸಿ ಅಂತ ಹೇಳ್ಬೋದು. ಒಬ್ಬ ಭಿಕ್ಷುಕನನ್ನ ನೋಡಿದಾಗ, ಭಿಕ್ಷೆ ಬೇಡುವವರನ್ನ ನಾವು ನೋಡಿದ್ರೆ ಭಿಕ್ಷುಕ ಅಂತ ಹೇಳ್ತೇವೆ. ಒಬ್ಬ ತರಕಾರಿ ಮಾರ್ತಕ್ಕಂಥ ವ್ಯಕ್ತಿಯನ್ನ ನಾವು ನೋಡಿದ್ರೆ ಅವನು ವ್ಯಾಪಾರಿ ಅಂತ ಹೇಳ್ತೇವೆ. ವೈದ್ಯ ಅಂತ ಹೇಳಿದ್ರೆ ಒಂದು ಡಾಕ್ಟರ್, ನೋಡ್ಲಿಕ್ಕೆ ಡಾಕ್ಟರ್ ತರ ಕಾಣ್ತಾ ಇದ್ದಾರೆ ಅಂದ್ರೆ ಅವರಿಗೆ ಡಾಕ್ಟರ್ ಅಂತ ಹೇಳ್ತೇವೆ. ಅಂದ್ರೆ ಅವರು ಧರಿಸಿರ್ತಕ್ಕಂಥ ಬಟ್ಟೆ ಇಲ್ಲ ಅವರು ಮಾಡ್ತಕ್ಕಂಥ ಕೆಲಸದ ಆಧಾರದ ಮೇಲೆ ನಾವು ಪದಗಳನ್ನು ಉಪಯೋಗ ಮಾಡ್ತೀವಿ ಅವರಿಗೆ. ಆ ಪದಗಳನ್ನ ನಾವು ಅನ್ವರ್ಥಕ ನಾಮ ಅಂತ ಹೇಳ್ತೀವಿ. ಇಲ್ಲಿ ಜೋಸೆಫ್ ಅಂತ ಕೊಟ್ಟಿದ್ದಾರೆ. ಜೋಸೆಫ್ ಅಂದ್ರೆ ಯಾವುದೇ ಅರ್ಥ ಇಲ್ಲ, ಅಲ್ಲಿ ಒಂದು ಅಂಕಿತ ನಾಮ, ಒಬ್ಬ ಕ್ರಿಶ್ಚಿಯನ್ ವ್ಯಕ್ತಿಯ ಹೆಸರದು. ಹಾಗಾಗಿ ಇದು ಅಂಕಿತ ನಾಮ ಆಗಿರುತ್ತೆ. ಅರ್ಥನಾಮವಲ್ಲದ ಅಂದ್ರೆ ಅನ್ವರ್ಥ ನಾಮವಲ್ಲದ ಪದ ಯಾವುದಪ್ಪ ಅಂದ್ರೆ ಜೋಸೆಫ್. ಮುಂದಿನ ಪ್ರಶ್ನೆ ನೀವು ನೋಡೋದಾದ್ರೆ ಸ್ನೇಹಿತರೆ, ಗೌಡತಿ ಎಂಬ ಪದವನ್ನು ಪುಲ್ಲಿಂಗ ಅಥವಾ ಸ್ತ್ರೀಲಿಂಗಕ್ಕೆ ಬದಲಿಸಿ ಬರೆಯಿರಿ ಅಂತ ಕೇಳ್ತಾ ಇದ್ದಾರೆ. ಓಕೆ, ಅದಕ್ಕೆ ಗೌಡತಿ ಅಂದ್ರೆ ಗೌಡ, ಇದು ಹೆಣ್ಮಗಳು, ಇದು ಗಂಡಸು, ಗೌಡ ಅಂತ ಹೇಳ್ಬೋದು. ಓಕೆ, ಸೊ ಇದಿಷ್ಟಾಗಿತ್ತು ಕನ್ನಡಕ್ಕೆ ಸಂಬಂಧಪಟ್ಟಂತೆ 20 ಪ್ರಶ್ನೆಗಳು ಸ್ನೇಹಿತರೆ. ಓಕೆ, ಸೊ ಹಾಗಾದ್ರೆ ನಾವು ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ಅದಕ್ಕೂ ಕೂಡ 20 ಪ್ರಶ್ನೆಗಳು ಬರುತ್ತೆ. ಅದನ್ನು ಕೂಡ ನೀಟಾಗಿ ನಾವು ಅರ್ಥ ಮಾಡಿಕೊಂಡು ನೋಡ್ಬೇಕಾಗತ್ತೆ. ಓಕೆ, ಸೊ ಹಾಗಾದ್ರೆ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಡಾಗ್ ಈಸ್ ಫೇತ್ಫುಲ್ ಅನಿಮಲ್ ಅಂದ್ರೆ ಡಾಗ್ ಅನ್ನೋದು ವಿಶ್ವಾಸಾರ್ಹ ಪ್ರಾಣಿ. ಇದರಲ್ಲಿ ಗುಣವಾಚಕ ಅಂದ್ರೆ ಫೈಂಡ್ ದ ಅಡ್ಜೆಕ್ಟಿವ್ ಆರ್ ಐಡೆಂಟಿಫೈ ದ ಅಡ್ಜೆಕ್ಟಿವ್ ಅಂತ ಹೇಳ್ತಿದ್ದಾರೆ. ಡಾಗ್ ಅನ್ನೋದು ನೌನ್ ಬರುತ್ತೆ. ಓಕೆನಾ, ಸೊ ಫೇತ್ಫುಲ್ ಅನ್ನತಕ್ಕಂಥದ್ದು ಅಡ್ಜೆಕ್ಟಿವ್, ಅದರ ಗುಣವನ್ನ ತೋರಿಸ್ತಕ್ಕಂಥದ್ದು. ಹಾಗಾಗಿ ಇದರ ಉತ್ತರ ಫೇತ್ಫುಲ್, ಬಿ ಅನ್ನುವಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೀವು ನೋಡೋದಾದ್ರೆ, ವಿಲ್ ನಾಟ್ ಅನ್ನುವಂಥದ್ದು ಶಾರ್ಟ್ ಫಾರ್ಮ್ ಬರೀರಿ ಅಂತ ಹೇಳಿದ್ದಾರೆ. ವಿಲ್ ನಾಟ್ ಅಂದ್ರೆ ವಿಲಂಟ್ ಅಂತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ ನೀವು ನೋಡೋದಾದ್ರೆ, ಜೇಮ್ಸ್ ಡಿಡ್ ನಾಟ್ ಸಕ್ಸೀಡ್ ಡ್ಯಾಶ್, ಈ ಡಿಡ್ ನಾಟ್ ವರ್ಕ್ ಹಾರ್ಡ್. ಜೇಮ್ಸ್ ಡಿಡ್ ನಾಟ್ ಸಕ್ಸೀಡ್, ಜೇಮ್ಸ್ ಅನ್ನುವಂಥವನು ಸಕ್ಸಸ್ ಆಗ್ಲಿಲ್ಲ. ಡ್ಯಾಶ್, ಅವನು ಅಷ್ಟೊಂದು ಹಾರ್ಡ್ ಆಗಿ ವರ್ಕ್ ಮಾಡಲಿಲ್ಲ.
ಅಂದ್ರೆ ಅಲ್ಲಿ ಕೆಳಗಡೆ ಏನ್ ಬರುತ್ತೆ ನಡುವೆ, ಬಿಕಾಸ್, ಆದ್ದರಿಂದ ಅವನು ಸಕ್ಸಸ್ ಆಗ್ಲಿಲ್ಲ. ಯಾಕೆ ಅಂದ್ರೆ ಅವನು ಸರಿಯಾಗಿ ವರ್ಕ್ ಮಾಡಿಲ್ಲ, ಹಾರ್ಡ್ ವರ್ಕ್ ಮಾಡಿಲ್ಲ, ಹಾಗಾಗಿ ಫೇಲೋರ್ ಆದ ಅಂತ ಹೇಳ್ತಕ್ಕಂಥದ್ದು. ಸೊ ಇದಕ್ಕೆ ಸರಿಯಾದಂತ ಉತ್ತರ ಬಿಕಾಸ್ ಅಂತಕ್ಕಂಥದ್ದು ವರ್ಡ್ ಸರಿಯಾಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಮುಂದಿನ ಪ್ರಶ್ನೆ ನೀವು ನೋಡೋದಾದ್ರೆ ನೆಗೆಟಿವ್ ಫಾರ್ಮ್ ಆಫ್ ವರ್ಡ್ ಸೆನ್ಸ್ ಗೆ ನೆಗೆಟಿವ್ ಆಗಿ ನೀವು ನೋಡಿದ್ರೆ ಸೆನ್ಸ್ ಲೆಸ್ ಅಂತಕ್ಕಂಥದ್ದು ನೆಗೆಟಿವ್ ಫಾರ್ಮ್ ಬರುತ್ತೆ. ಓಕೆ, ಸೆನ್ಸ್ ಇಲ್ಲದೆ ಇರುವಂತಹ ವ್ಯಕ್ತಿ. ಓಕೆ, ನೆಕ್ಸ್ಟ್, ಹನುಮಂತ ಪೇಟೆಡ್ ದ ಶೀಪ್ ಜೆಂಟ್ಲಿ ಆನ್ ಇಟ್ಸ್ ಬ್ಯಾಕ್. ಹನುಮಂತ ಅನ್ನೋಂತವನು ಜೆಂಟ್ಲಿ ಅಂತಕ್ಕಂಥ ಅಂಡರ್ಲೈನ್ ವರ್ಡ್ ಏನು ಅಂತ ಕೇಳ್ತಾ ಇದ್ದಾರೆ. ಜೆಂಟ್ಲಿ ಅಂದ್ರೆ ಆನ್ ಅಡ್ವರ್ಬ್ ಬರುತ್ತೆ, ಕ್ರಿಯಾ ವಿಶೇಷಣೆ. ಅವನು ಯಾವ ರೀತಿಯಾಗಿ ಆ ಒಂದು ಶಿಪ್ ಜೊತೆ ಇದ್ದ, ಮೀನ್ಸ್ ಅವನ ಹಿಂದೆ ಕರ್ಕೊಂಡು ಹೋಗ್ತಾ ಇದ್ದ ಅಂದ್ರೆ ಜೆಂಟ್ಲಿ ಆಗಿ ಅಂತ ಹೇಳ್ತಿದ್ದಾರೆ, ಅಂದ್ರೆ ಅದು ಅಡ್ವರ್ಬ್ ಆಗುತ್ತೆ. ರೈಮಿಂಗ್ ವರ್ಡ್ ಡೆಂಟಲ್ ಅಂದ್ರೆ ಏನಪ್ಪ ಮುಂದಿನ ಪ್ರಶ್ನೆ. ಡೆಂಟಲ್ಗೆ ರೈಮಿಂಗ್ ವರ್ಡ್ ಬಂದು ಮೆಂಟಲ್ ಅಂತಕ್ಕಂಥದ್ದು ರೈಮಿಂಗ್ ವರ್ಡ್ ಆಗಿರುತ್ತೆ. ನೆಕ್ಸ್ಟ್, ಗ್ರೇಟ್ಫುಲ್, ಥ್ಯಾಂಕ್ಸ್ಲೆಸ್, ಥ್ಯಾಂಕ್ಫುಲ್, ಇಂಡೆಪ್ಟೆಡ್. ಸೊ ಇದೆಲ್ಲ ಒಂದೇ ಮೀನಿಂಗ್ ಬರುತ್ತೆ. ಥ್ಯಾಂಕ್ಸ್ಲೆಸ್ ಅಂತಕ್ಕಂಥದ್ದು ಐ ಆಮ್ ಸೋ ಗ್ರೇಟ್ಫುಲ್ ಅಂತ ಹೇಳ್ತೀವಿ, ಥ್ಯಾಂಕ್ಫುಲ್ ಅಂತ ಹೇಳ್ತೀವಿ, ಇಂಡೆಪ್ಟೆಡ್ ಅಂತ ಹೇಳ್ತೀವಿ. ಇವೆಲ್ಲವೂ ಒಂದೇ ಅರ್ಥ ಕೊಡುತ್ತೆ ಸ್ನೇಹಿತರೆ. ಓಕೆ, ಸೊ ಥ್ಯಾಂಕ್ಸ್ಲೆಸ್ ಅಂತಕ್ಕಂಥದ್ದು ಡಿಫ್ರೆಂಟ್ ಆಗಿದೆ, ಹಾಗಾಗಿ ಥ್ಯಾಂಕ್ಸ್ಲೆಸ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ. ಸೊ ಐಡೆಂಟಿಫೈ ಕರೆಕ್ಟ್ ಸೆಂಟೆನ್ಸ್ ಅಂದ್ರೆ ನೀವು ನೋಡ್ಬಿಟ್ರೆ ಗೊತ್ತಾಗುತ್ತೆ. ವೆನ್ ಡಿಡ್ ಯು ಕಮ್ ಟು ಸ್ಕೂಲ್, ಒಂದನೇ ಆಪ್ಷನ್ ಏನಿದೆ ಅದೇ ಸರಿಯಾದಂತ ಉತ್ತರ. ವೆನ್ ಯು ಡಿಡ್ ಕಮ್ ಟು ಅಲ್ಲ, ವೆನ್ ಡಿಡ್ ಯು ಕಮ್, ಯಾವಾಗ ನೀನ್ ಶಾಲೆಗೆ ಬರ್ತೀಯಾ ಅನ್ನುವಂಥದ್ದು. ಸೊ ಹಾಗಾಗಿ ಆಪ್ಷನ್ ಎ ಅಂತಕ್ಕಂಥದ್ದು ಸರಿ. ಹಾರ್ಮೋನಿ ಅಮಾಂಗ್ ಪೀಪಲ್ ಕ್ರಿಯೇಟ್ಸ್ ಎ ಪೀಸ್ಫುಲ್ ಸೊಸೈಟಿ. ಏನು ಇದರ ಕರೆಕ್ಟ್ ಆಪ್ಷನ್ ಯಾವ್ದಿದೆ ಅಂತ ಕೇಳ್ತಿದ್ದಾರೆ. ಸೊ ಒಂದನೇದ್ದು ಪೀಪಲ್ ಕ್ರೂಯಲ್ ಬರಲ್ಲ, ಸಿಟ್ಟಿಗೆ ಸುತ್ತಾ ಬರಲ್ಲ. ಬಿಲ್ಡ್ಸ್ ಎ ವೈಲೆಂಟ್ ಸೊಸೈಟಿ ಇಲ್ಲ, ಹಾರ್ಮೋನಿಯಂ ನಿಂದ ಆಗಲ್ಲ. ನೆಕ್ಸ್ಟ್, ಕ್ರುಯಲ್ಟಿ ಕ್ರಿಯೇಟ್ಸ್ ಪೀಸ್, ಸೊ ಸಾರಿ ಅಲ್ಲ ಇದು. ಹಾರ್ಮೋನಿ ಅಮಾಂಗ್ ಪೀಪಲ್ ಲೀಡ್ಸ್ ಟು ಪೀಸ್. ಕರೆಕ್ಟ್, ಇದು ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ ನೀವು ನೋಡೋದಾದ್ರೆ ರಿಮೆಂಬರ್ಗೆ ಅಪೋಸಿಟ್ ವರ್ಡ್ ನೋಡೋದಾದ್ರೆ ನೆನಪಿಸಿಕೊಳ್ತಕ್ಕಂಥದ್ದು, ಮರೆತು ಹೋಗುವಂಥದ್ದು ಅಂದ್ರೆ ಫರ್ಗೆಟ್ ಇಸ್ ದ ಸರಿಯಾದಂತಹ ಉತ್ತರ ಸ್ನೇಹಿತರೆ. ಓಕೆ, ಸೊ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ಬ್ರೇಕ್, ಬ್ರೋಕ್, ಬ್ರೋಕನ್. ಸೊ ಪಾಸ್ಟ್ ಟೆನ್ಸ್ ನೀವು ನೋಡೋದಾದ್ರೆ ಬ್ರೋಕ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ. ನೆಕ್ಸ್ಟ್, ಅಪೋಸಿಟ್ ಜೆಂಡರ್. ಓಕೆ, ಅಪೋಸಿಟ್ ಜೆಂಡರ್ ಆಫ್ ಎಂಪರರ್, ಎಂಪ್ರೆಸ್. ಓಕೆ, ಎಂಪ್ರೆಸ್ ಅಂತಕ್ಕಂಥದ್ದು ಇದು ಅಪೋಸಿಟ್ ಜೆಂಡರ್. ಎಂಪ್ರೆಸ್ ಅಂದ್ರೆ ಹೆಣ್ಣು ಮಗಳು, ಅಂದ್ರೆ ರಾಣಿ. ಎಂಪರರ್ ರಾಜ್ಯವನ್ನ ಆಳ್ತಕ್ಕಂಥವನು, ಇದು ರಾಜ್ಯವನ್ನ ಆಳ್ತಕ್ಕಂಥವಳು ಅಂತ ನಾವು ಹೇಳ್ಬೋದು. ಓಕೆ, ಡ್ಯಾಶ್ ಟುಕ್ ದ ಚಿಲ್ಡ್ರನ್ಸ್ ಟು ಎಕ್ಸಿಬಿಷನ್ ಇನ್ಸ್ಟೆಡ್ ಆಫ್ ದೇರ್ ಫಾದರ್. ಅವರ ತಂದೆ ತಾಯಿಗಳು ಬಿಟ್ಟು ಬೇರೆಯವರು ಕರ್ಕೊಂಡು ಹೋಗ್ತಾರೆ, ಯಾರು ಅಂದ್ಬಿಟ್ಟು. ಇದು ಕೂಡ ನಿಮ್ಮ ಲೆಸನ್ ನಲ್ಲಿ ಬರ್ತಕ್ಕಂಥ ಪ್ರಶ್ನೆ. ಇದು APJ ಅಬ್ದುಲ್ ಕಲಾಂ ಟುಕ್ ಆ ಚಿಲ್ಡ್ರನ್ ಟು ದ ಎಕ್ಸಿಬಿಷನ್ ಇನ್ಸ್ಟೆಡ್ ಆಫ್ ದೇರ್ ಫಾದರ್ಸ್. ಓಕೆ, ಸೊ APJ ಅಬ್ದುಲ್ ಕಲಾಂ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ. ರವಿ ಪುಷ್ಡ್ ಹರಿ ಇನ್ ಟು ದ ರಿವರ್, ಅಂದ್ರೆ ಆನ್ ದ ರಿವರ್ ಅಂದ್ರೆ ನದಿ ಮೇಲೆ, ಫಾರ್ ಅನ್ನಕ್ ಬರಲ್ಲ, ಇನ್ ಅನ್ನಕ್ ಬರಲ್ಲ, ಇನ್ ಟು ದ ರಿವರ್ ಅಂತ ಹಾಕ್ಬೇಕಾಗತ್ತೆ ನೀವು. ಓಕೆ, ಸೊ ಸರಿಯಾದಂತ ಉತ್ತರ ಇನ್ ಟು. ನೆಕ್ಸ್ಟ್, ಯು ಮಸ್ಟ್ ಟೇಕ್ ಡ್ಯಾಶ್ ಅಂಬ್ರೆಲಾ. ನಾನು ಹೇಳಿದ್ದೆ ನಿಮಗೆ ಆರ್ಟಿಕಲ್ ನ ಎಲ್ಲೆಲ್ಲಿ ಉಪಯೋಗ ಮಾಡಬೇಕು. ಆರ್ಟಿಕಲ್ಸ್ ಅಲ್ಲಿ ಎರಡು ಬರುತ್ತೆ, ಒಂದು ಡೆಫಿನೆಟ್ ಆರ್ಟಿಕಲ್, ಇನ್ನೊಂದು ಇಂಡೆಫಿನೆಟ್ ಆರ್ಟಿಕಲ್. ಓಕೆ, ಸೊ ನೀವು ನೋಡ್ಕೊಳ್ಬೇಕಾಗತ್ತೆ. ಇಲ್ಲಿ ಓವೆಲ್ ಸೌಂಡ್ ಬರ್ತಾ ಇದೆ, ಸಾರಿ ಯಾವುದು ಅಂಬ್ರೆಲಾ ಅಂತ ಓದ್ತೀವಿ ನಾವು, ಹಾಗಾಗಿ ಓವೆಲ್ ಸೌಂಡ್ ಬರ್ತಾ ಇದೆ. ಹಾಗಾಗಿ ಇದನ್ನ ನಾವೇನ್ ಹೇಳ್ಬೇಕು, ಆನ್ ಅಂಬ್ರೆಲಾ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ. ಕಾನ್ಸೋನೆಂಟ್ ಸೌಂಡ್ ಬರ್ತಾ ಇದೆ ಅಂದ್ರೆ ಅಂಬ್ರೆಲಾ ಅನ್ನುವಾಗ, ಅಥವಾ ಅಲ್ಲಿ ಕೊಟ್ಟಿರ್ತಕ್ಕಂಥ ಪದದ ಮೊದಲ ಅಕ್ಷರದ್ದು ನಾವೇನಾದ್ರೂ ಪ್ರೊನೌನ್ಸಿಯೇಷನ್ ಬಂದು ಕಾನ್ಸೋನೆಂಟ್ ತರ ಮಾಡಿದ್ರೆ ಅದಕ್ಕೆ ಎ ಅಂದ್ಬಿಟ್ಟು ಯೂಸ್ ಮಾಡ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್, ಆಡ್ ಸೂಟಬಲ್ ಪ್ರಿಫಿಕ್ಸ್ ಟು ದ ಪಾಸಿಬಲ್ ಅಂದ್ರೆ ಇಂಪಾಸಿಬಲ್ ಅಂತಕ್ಕಂಥದ್ದು
ಸೂಟೇಬಲ್ ಪ್ರಿಫಿಕ್ಸ್ ಆಗಿರುತ್ತೆ ಸ್ನೇಹಿತರೆ. ಆಪ್ಷನ್ ಬಿ ಅನ್ನುವಂಥದ್ದು ಸರಿಯಾದಂತಹ ಉತ್ತರ. ಓಕೆ, ನೆಕ್ಸ್ಟ್ 37 ನೋಡಿ. ಕಿಂಗ್ ಡೈನಸಿಸ್ ಸೆಟ್ ಬೋತ್ ದಮನ್ ಅಂಡ್ ಪೈಥಿಯಾಸ್ ಫ್ರೀ ಬಿಕಾಸ್, ಇದು ಪಾಠದಲ್ಲಿ ಬರ್ತಕ್ಕಂಥದ್ದು. ಯಾಕಂದ್ರೆ ದೇ ವೇರ್ ಗುಡ್ ಫ್ರೆಂಡ್ಸ್ ಅಂಡ್ ಕೆಪ್ ದೇರ್ ಪ್ರಾಮಿಸಸ್, ಅಂದ್ರೆ ಅವರು ಒಳ್ಳೆಯ ಸ್ನೇಹಿತರು ಹಾಗೂ ಅವರ ಒಂದು ಪ್ರಾಮಿಸ್ ಮಾಡಿರ್ತಕ್ಕಂಥದ್ದನ್ನ ಉಳಿಸ್ಕೊಂಡ್ರು ಅವರು ಅನ್ನುವಂತ ಕಾರಣಕ್ಕೆ ಇಂಥ ಸ್ನೇಹಿತರನ್ನ ನಾನು ಜಗತ್ತಿನಲ್ಲಿ ನೋಡಿಲ್ಲ. ಸೊ ಹಾಗಾಗಿ ನಿಮ್ಮಿಬ್ಬರನ್ನು ಫ್ರೀ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಕ್ರೂಯಲ್ ಒಬ್ಬ ಹೆವಿಲ್ ಮೈಂಡೆಡ್ ಕಿಂಗ್ ಅವರನ್ನ ಬಿಟ್ಬಿಡ್ತಾನೆ. ಓಕೆ, ಸೊ ಹಾಗಾಗಿ ಸರಿಯಾದಂತಹ ಉತ್ತರ ಸಿ ಅನ್ನುವಂಥದ್ದು ಸರಿಯಾದ್ದು. ಫಿಲ್ ಇನ್ ದ ಬ್ಲಾಂಕ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಯಾವ್ದು ಬರುತ್ತೆ? ಡ್ಯಾಶ್ ಕ್ಯಾನ್ ಐ ಫೈಂಡ್ ಎ ಬುಕ್ ಸ್ಟಾಲ್. ಇದಕ್ಕೆ ವೇರ್ ಕ್ಯಾನ್ ಐ ಫೈಂಡ್ ಎ ಬುಕ್ ಸ್ಟಾಲ್, ವೇರ್ ಅಂತಕ್ಕಂತ ವರ್ಡ್ ಸೂಟೇಬಲ್ ಆಗಿರುತ್ತೆ. ನೆಕ್ಸ್ಟ್ ಪ್ಲೂರಲ್ ಫಾರ್ಮ್ ಆಫ್ ಫರ್ನಿಚರ್. ಸೊ ಇಲ್ಲಿ ನೋಡಿ ಸಾಕಷ್ಟು ವಿದ್ಯಾರ್ಥಿಗಳು ತಪ್ಪು ಮಾಡ್ತೀರಿ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಫರ್ನಿಚರ್ ಅಂದ್ರೆ ಏನು? ಫರ್ನಿಚರ್ ಐಟಮ್ಸ್ ಅವು. ಯಾವುದು ಪರ್ಟಿಕ್ಯುಲರ್ ಟೇಬಲ್ ಅಂತ ಹೇಳಿದಾರ? ಇಲ್ಲ. ಚೇರ್ ಅಂತ ಹೇಳಿದಾರ? ಇಲ್ಲ. ಸೊ ಕಾಟ್ ಅಂತ ಹೇಳಿದಾರ? ಇಲ್ಲ. ಬಟ್ ಓವರ್ ಆಲ್ ಅವರು ಫರ್ನಿಚರ್ ಅಂತ ಹೇಳಿದ್ದಾರೆ. ಅಂದ್ರೆ ಫರ್ನಿಚರ್ ಐಟಮ್ಸ್ ಅಂತ ಅಂದ್ರೆ ಕಟ್ಟಿಗೆ ವಸ್ತುಗಳು. ಅದನ್ನ ನೀವು ಫರ್ನಿಚರ್ಸ್ ಅನ್ನಂಗಿಲ್ಲ. ಅದರ ಪ್ಲೂರಲ್ ಫಾರ್ಮ್ ಕೂಡ ಫರ್ನಿಚರ್ ಇರುತ್ತೆ, ಫರ್ನಿಚರ್ಸ್ ಆಗಲ್ಲ ಯಾವತ್ತು. ಹಾಗಾಗಿ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಕೊಟ್ಟಿರುವ ಪದಗಳ ಪ್ಲೂರಲ್ ಫಾರ್ಮ್ ನೀವು ಮಾಡ್ತೀರಂದಾಗ ಅದು ಗುಂಪಾಗಿ ಹೇಳ್ತಕ್ಕಂಥದ್ದು. ಫರ್ನಿಚರ್ ಅಂದ್ರೆ ಕಟ್ಟಿಗೆ ವಸ್ತುಗಳು ಅಂತ. ಅದನ್ನ ನೀವು ಬಿಟ್ಟು ಫರ್ನಿಚರ್ಸ್ ಅಂತ ಹಾಕ್ಬಿಟ್ರೆ ತಪ್ಪಾಗುತ್ತೆ. ಹಾಗಾಗಿ ಎ ಫರ್ನಿಚರ್ ಆಗಿರುತ್ತೆ, ಅದು ಪ್ಲೂರಲ್ ಫಾರ್ಮ್ ಬದಲಾವಣೆ ಆಗಲ್ಲ. ಓಕೆ, ದ ಮೀನಿಂಗ್ ಆಫ್ ಪಜಲ್ ಅಂತಂದ್ರೆ, ಫಜಲ್ ಅಂತಕ್ಕಂಥದ್ದು ಕನ್ಫ್ಯೂಸ್ ಮಾಡ್ತಕ್ಕಂಥದ್ದು, ಫಜಲ್ಡ್ ಅಂದ್ರೆ ಕನ್ಫ್ಯೂಸ್ಡ್ ಅಂದ್ಬಿಟ್ಟು. ಓಕೆ, ಸೊ ಇದಿಷ್ಟು ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಸ್ನೇಹಿತರೆ, 2023 ಪ್ರಶ್ನೆ ಪತ್ರಿಕೆ. ಓಕೆನಾ? ಸೊ ಅದೇ ರೀತಿ ನಮ್ಮ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗೋಣ, ಅಂದ್ರೆ ಗಣಿತಕ್ಕೆ ಸಂಬಂಧಪಟ್ಟಂತೆ. ಸೊ ನೀವು ಇದನ್ನ ಹೇಳ್ಬೋದು, ಬಹಳಷ್ಟು ಟೈಮ್ ತಗೊಳುತ್ತೆ ಸ್ನೇಹಿತರೆ. ಏನಿಲ್ಲ, ನಾನು ಪಟ್ ಅಂತ ಹೇಳ್ತಾ ಹೋಗ್ತೀನಿ, ನೀವು ಮಾಡ್ಕೊಳ್ಬಹುದು. ಪ್ರಶ್ನೆಗಳನ್ನ ಸರಿಯಾಗಿ ನೋಡ್ಬೇಕಷ್ಟೇ. ಓಕೆ, ಸೊ ಮೊದಲನೇ ಪ್ರಶ್ನೆ, ಇವೆರಡನ್ನ ಕೂಡಿಸ್ಬೇಕು. ಕೂಡಿಸಿದ್ರೆ ಬರುವಂತ ಉತ್ತರ ಆಪ್ಷನ್ ಡಿ. 42ನೇದ್ದು ಪುಸ್ತಕ, ಒಂದು ಪುಸ್ತಕದ ಬೆಲೆ 63.50 ಅಂತ ಕೊಟ್ಟಿದ್ದಾರೆ. ಆದ್ರೆ 19 ಪುಸ್ತಕಕ್ಕೆ ಅಂದ್ರೆ 19 ಇಂಟು 63.50 ಇಂಟು ಮಾಡಿದ್ರೆ ನಿಮಗೆ ಉತ್ತರ 1206.50 ಅನ್ನುವಂಥದ್ದು ಸರಿಯಾದಂತ ಉತ್ತರ. 6 ಕಿಲೋಗ್ರಾಮ್ನ 300 ಗ್ರಾಮ್ ಅನ್ನು ಗ್ರಾಮ್ಗೆ ಬದಲಾಯಿಸಿ ಅಂದ್ರೆ 6300. 6 ಕೆಜಿ ಅಂದ್ರೆ 6000 ಗ್ರಾಮ್ ಅಂತದ್ದು ಮೇಲೆ ಒಂದು 300 ಆಡ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥ ಉತ್ತರ ಬಂದು 6300. ಸೊ ವೃತ್ತದಲ್ಲಿರ್ತಕ್ಕಂಥ ಪಕ್ಕದಲ್ಲಿ ಚಿತ್ರ ಕೊಟ್ಟಿದ್ದಾರೆ ಸ್ನೇಹಿತರೆ, ಅದರಲ್ಲಿ ತ್ರಿಜ್ಯ ಯಾವುದು ಅಂತ ಕೇಳಿದ್ರೆ ನೀವು ಓ ಎ ಅಂತ ಹಾಕ್ಬೇಕಾಗತ್ತೆ. ಸೆಂಟರ್ ಇಂದ ಎ ತಗೊಳ್ಳಿಲ್ಲ, ಓ ಬಿ ಕೊಟ್ರೆ ಅದು ಕೂಡ ರೈಟ್. ಓಕೆ, ಓ ಎ ಅಥವಾ ಓ ಬಿ ಎರಡರಾಗ ಯಾವ್ದಾದ್ರು ಕೊಡ್ಲಿ, ನೀವು ನೋಡ್ಬಿಟ್ಟು ಸರಿಯಾಗಿ ಮಾಡಿ. ಓಕೆ, ಅದೇ ನಿಮಗೆ ಇದರಲ್ಲಿ ವ್ಯಾಸ ಅಂತ ಕೇಳಿದ್ರೆ ಎ ಬಿ ಅಂತ ಹಾಕ್ಬೇಕಾಗತ್ತೆ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಮುಂದಿನ ಪ್ರಶ್ನೆ ಇದು ನೋಡಿ, ಇದೇ ತರ ಇರುತ್ತೆ. ಇದಕ್ಕೆ ಎಷ್ಟು ಸೇರಿಸಿದ್ರೆ 8421 ಬರುತ್ತೆ ಅಂತ ಕೇಳ್ತಾರೆ. ಸೊ ಏನಿಲ್ಲ, 8421ರಾಗ 3262 ಕಳೆದು ಬಿಡ್ರಿ, ಬರುವಂತದ್ದನ್ನ ಟಿಕ್ ಮಾಡ್ರಿ. ಮತ್ತೆ ತ್ರಿಭುಜದ ಹೆಸರನ್ನು ತಿಳಿಸಿ ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ ಏನ್ ಮಾಡಿದರೆ, ಎರಡೆರಡು ಲೈನ್ 3 ಲೈನ್ ಮೇಲೆ ಹಾಕಿದ್ದಾರೆ. ಅಂದ್ರೆ 3 ಸಮನಾಗಿದೆ ಅಂತ ಅರ್ಥ. 3 ಸಮಾನವಾಗಿದೆ ಅಂತಂದ್ರೆ ಅದನ್ನ 3 ಸಮನಾಗಿದ್ರೆ ಅದನ್ನ ಸಮಬಾಹು ತ್ರಿಭುಜ ಅಂತ ಹೇಳ್ತೀವಿ. ಎಲ್ಲಾ ಬಾಹುಗಳು ಸಮನಾಗಿದ್ರೆ ಸಮಬಾಹು. ಅದೇ ನಿಮಗೆ 2 ಸಮನಾಗಿದ್ದು ಒಂದು ಬೇರೆ ಆಗಿದ್ರೆ, ಅಂದ್ರೆ ಈಗ ಒಂದು 4 ಮೀಟರ್ ಇನ್ನೊಂದು 4 ಮೀಟರ್ ಇರುತ್ತೆ, ಇನ್ನೊಂದು 3 ಮೀಟರ್ ಇದ್ರೆ ಅದನ್ನ ಸಮದ್ವಿಬಾಹು. ಅಂದ್ರೆ 2 ಬಾಹುಗಳು ಸಮನಾಗಿದ್ರೆ ಅದನ್ನ ಸಮದ್ವಿಬಾಹು ಅಂತ ಹೇಳ್ತಾರೆ. ಇಲ್ಲ 3 ಬದಲಾಗಿರ್ತೈತಿ. ಈಗ ಒಂದು 3 ಇರುತ್ತೆ, ಒಂದು 4 ಮೀಟರ್ ಇರುತ್ತೆ, ಇನ್ನೊಂದು 5 ಮೀಟರ್ ಇರುತ್ತೆ. ಆ ತರದ್ದು ನೀವೇನಾದ್ರೂ ತ್ರಿಭುಜ ನೋಡಿದ್ರೆ
ಒಂದು ಎರಡು ಗೀಟು 3 ಗೀಟು ಅಂತ ಕೊಡ್ತಾರೆ ಒಂದೊಂದು ಲೈನಿನ ಮೇಲೆ. ಹಂಗ್ ಕೊಟ್ಟಾಗ ನಿಮಗೆ ಅಸಮಬಾಹು ಅಂತ ಹೇಳ್ಬೇಕಾಗತ್ತೆ. ಓಕೆ, ಕೋನಗಳಲ್ಲಿ ಈ ತ್ರಿಭುಜಗಳಲ್ಲಿ 6 ಟೈಪ್ ಇರ್ತವೆ. 3 ಕೋನಗಳ ಆಧಾರದ ಮೇಲೆ 3 ಇರ್ತವೆ, ಮತ್ತೆ ಬಾಹುಗಳ ಆಧಾರದ ಮೇಲೆ 3 ಇದಾವೆ. ಓಕೆ, ಸೊ ಇವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ ಏನಿದೆ, ಸಿಂಪಲ್ ಆಗಿದೆ. 3761.08ರಲ್ಲಿ 2437.24 ಕಳೆದು ಬಿಡ್ರಿ, ಬರುವಂತ ಉತ್ತರ ಏನಿದೆ ನೋಡ್ಕೊಳ್ಳಿ. ಮತ್ತೆ ಆಯತಕಾರದೊಂದು ಮೈದಾನದ ಉದ್ದ ಮತ್ತೆ ಅಗಲ ಕೊಟ್ಟಿದ್ದಾರೆ, 180 ಮೀಟರ್ 110 ಮೀಟರ್ ಅಂತ. ಓಕೆ, ನೀವ್ ಇದನ್ನ ಸುತ್ತಳತೆ ಮಾಡ್ಬೇಕಪ್ಪ ಅಂದ್ರೆ ಈ ತರ ಚೌಕ ಹಾಕೊಳ್ರಿ, ಉದ್ದ ಅಗಲ ಅಂತ ಬರ್ಕೊಳ್ರಿ, 4ನ್ನ ಕೂಡಿಸ್ರಿ, 580 ಬರುತ್ತೆ. ಇದು ಸರಿಯಾದಂತಹ ಉತ್ತರ. ಚೌಕಾಕಾರದ ಒಂದು ಕೊಠಡಿಯ ಒಂದು ಬರಿಯ ಉದ್ದ ಅಂತ ಹೇಳ್ತಿದ್ದಾರೆ. ಅಂದ್ರೆ ಒಂದು ಬರಿಯ ಅಥವಾ ಒಂದು ಭಾಗದ ಉದ್ದ ಎಷ್ಟಿದೆ? ಇದು ಚೌಕಾಕಾರ ಅಂದ್ರೆ 2 ಸೈಡ್ ಏನಿರುತ್ತೆ ನಿಮಗೆ, ಉದ್ದ ಮತ್ತೆ ಅಗಲ ಸೇಮ್ ಇರುತ್ತೆ ಅಂತ ಅರ್ಥ. ಅದೇ ಆಯತ ಆದ್ರೆ ಉದ್ದ ಅಗಲ ಬೇರೆ ಬೇರೆ ಆಗಿರುತ್ತೆ. ಬೇರೆ ಬೇರೆ ಆದ್ರೇನೆ ಅದನ್ನ ಆಯತ ಅಂತ ಹೇಳ್ತೀವಿ ನಾವು. 2 ಸಮನಾಗಿದ್ರೆ ಚೌಕಾಕಾರ. ಓಕೆ, ಸೊ ಹಾಗಾದ್ರೆ ಇದನ್ನ ಹೇಗೆ ವಿಸ್ತೀರ್ಣ ಕಂಡುಹಿಡಿಬೇಕು? ವಿಸ್ತೀರ್ಣ ಅಂದ್ರೆ ನಿಮಗೆ ಗೊತ್ತಿರಬೇಕು, ಏನ್ ಮಾಡ್ಬೇಕು? ಉದ್ದ ಇಂಟು ಅಗಲ. ನೀವು ಆಯತದ್ದಾದ್ರೂ ಮಾಡಿ, ಚೌಕಾಕಾರದ್ದಾದ್ರೂ ಮಾಡಿ. ಬಟ್ ಇಲ್ಲಿ ಏನಾಗಿರುತ್ತೆ, ಉದ್ದ ಅಗಲ 2 ಸೇಮ್ ಆಗಿರೋದ್ರಿಂದ 12 ಇಂಟು 12 ಮಾಡಿದರೆ 144 ಬರುತ್ತೆ. ಹಾಗಾಗಿ 144 ಚದರ ಮೀಟರ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ. ನೆಕ್ಸ್ಟ್, ಒಂದು ಶರ್ಟ್ ಹೊಲಿಯಕ್ಕೆ 2 ಮೀಟರ್ 80 ಸೆಂಟಿಮೀಟರ್ ಬೇಕು. ಅಂತದ್ 12 ಅಂದ್ರೆ ಅದನ್ನ ಇಂಟು 12 ಮಾಡಿಬಿಡಿ ಸ್ನೇಹಿತರೆ, ನಿಮಗೆ ಬಂದ್ಬಿಡುತ್ತೆ ಉತ್ತರ 33 ಮೀಟರ್ 60 ಸೆಂಟಿಮೀಟರ್ ಬರುತ್ತೆ. ಓಕೆ, ಸೊ ಮುಂದಿನ ಪ್ರಶ್ನೆ, ನೀವು ಡೆಸಿಮಲ್ಸ್ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಮಕ್ಕಳೇ. ಯಾಕಂದ್ರೆ ಅದನ್ನ ಇಂಟು ಮಾಡೋದು, ಆಡ್ ಮಾಡೋದು, ಮೈನಸ್ ಮಾಡುವಂಥದ್ದು, ಡಿವಿಷನ್ ಮಾಡುವಂಥದ್ದು, ಇವು 4 ಸರಿಯಾಗಿ ಕಲ್ತ್ಕೊಳ್ಳಿ. ಡಿವಿಷನ್ಸ್ ಮೇಲೆ, ನಿಮಗೆ ಡೆಸಿಮಲ್ ಮೇಲೆ ಬಹಳಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ನೋಡಿ. ಓಕೆ, ಸೊ ಇದಕ್ಕೆ ಇಂಟು ಮಾಡೋದು ಕಲಿಬೇಕಾಗತ್ತೆ. ಓಕೆ, 3241 ಇಂಟು 43 ಮಾಡ್ರಿ. 2 ಡೆಸಿಮಲ್ ಆದ್ಮೇಲೆ ಬಂದಿರೋ ಉತ್ತರಕ್ಕೆ 2 ನಂಬರ್ ಆದ್ಮೇಲೆ, ಬಲಭಾಗದಿಂದ 2 ನಂಬರ್ ಆದ್ಮೇಲೆ ಚುಕ್ಕಿ ಇಡಿ, ಅದು ಯಾವ್ದಿರುತ್ತೆ ಅದೇ ಸರಿಯಾದಂತ ಉತ್ತರ. ನೆಕ್ಸ್ಟ್, ದಶಮಾಂಶ ರೂಪದಲ್ಲಿ ಬರೀರಿ. ಇದನ್ನ ಫ್ರಾಕ್ಷನ್ ಕೊಟ್ಟಿದ್ದಾರೆ, ಅದನ್ನ ದಶಮಾಂಶದೊಳಗೆ ಬರಿಬೇಕಪ್ಪ ಅಂದ್ರೆ ನಿಮಗೆ ಹೇಳಿದ್ದೆ ನಿನ್ನೆ, ಹೌದಾ? 3/10 ಅಂದ್ರೆ 0.3 ಆಗತ್ತೆ. ಇಲ್ಲಿ ಅಂದ್ರೆ ಒಂದು ಸಂಖ್ಯೆ 10 ಇದ್ರೆ ಒಂದು ಸಂಖ್ಯೆ ಡೆಸಿಮಲ್ ಇಂದ ದಾಟುತ್ತೆ. 2 ಸೊನ್ನೆಗಳಿದ್ರೆ 2 ಸಂಖ್ಯೆಗಳನ್ನ ಎತ್ತಿ ಆ ಕಡೆ ಹಾಕಬೇಕು. ಅಂದಾಗ ಇದಕ್ಕೆ ಉತ್ತರ ಯಾವ್ದು ಬರುತ್ತೆ? 14.61. ಓಕೆ, ನೀವು ಮುಂದಿನ ಪ್ರಶ್ನೆ ನೀವು ನೋಡೋದಾದ್ರೆ, ಒಬ್ಬ ವ್ಯಾಪಾರಿ 68 ಕೆಜಿ 250 ಗ್ರಾಂ ಗೋಧಿ ತಗೊಂಡಿರ್ತಾನೆ. ಒಬ್ಬನಿಗೆ 15 ಕೆಜಿ 250 ಗ್ರಾಂ ಕೊಡ್ತಾನೆ, ಇನ್ನೊಬ್ಬನಿಗೆ 13 ಕೆಜಿ 500 ಗ್ರಾಂ ಕೊಡ್ತಾನೆ. ಹಾಗಾದ್ರೆ ಲಾಸ್ಟ್ ಅವ್ರಿಬ್ರಿಗೆ ಕೊಟ್ಟ ಮೇಲೆ ಅವ್ರ ಹತ್ರ ಉಳಿಯುವಂತದ್ದು ಎಷ್ಟು ಅಂತ ಕೇಳಿದ್ರೆ, ಮೊದಲು ಇವ್ರಿಬ್ರಿಗೆ ಎಷ್ಟು ಕೊಟ್ಟಿದ್ದಾರೆ ಅದನ್ನ ಕೂಡಿಸ್ಬೇಕು. ಕೂಡಿಸಿ ಒಂದು ಮೊತ್ತ ಬರುತ್ತೆ. ಅದನ್ನ ಇವನ ಹತ್ರ ಎಷ್ಟಿತ್ತು, 68 ಕೆಜಿ 250 ಗ್ರಾಂ ಇದೆಯಲ್ಲ, ಅದ್ರೊಳಗಡೆ ಕಳೆದ್ ಬಿಟ್ರೆ ನಿಮಗೆ ಸರಿಯಾದಂತ ಉತ್ತರ ಸಿಗತ್ತೆ. ಮುಂದಿಂದು ಡಿವಿಷನ್ ಇದೆ, ನಾನು ಹೇಳಿದ್ನಲ್ವಾ, ಡಿವಿಷನ್ ಒಂದ್ ಸ್ವಲ್ಪ ನೀವು ಮಾಡಕ್ ಬರಬೇಕು. ಇದಕ್ಕೆ ಸರಿಯಾದಂತ ಉತ್ತರ ಬಂದು 17 8 136 ಅನ್ನುವಂಥದ್ದು ಸರಿಯಾದಂತ ಉತ್ತರ. 8 ಅಂದ್ರೆ ಮುಂದೆ ಒಂದು 0 ಇರುತ್ತೆ, ಹಾಗಾಗಿ ಒಂದು 0ನ ಆಡ್ ಮಾಡ್ಕೊಳ್ತೀವಿ. ಇದ್ರಲ್ಲಿ ನೋಡಿ, ಸರಳ ಕೋನ ಯಾವ್ದಪ್ಪ ಅಂದ್ರೆ 180. 65 ಅನ್ನೋದು ಲಘು ಕೋನ, 90 ಅನ್ನೋದು ಲಂಬ ಕೋನ, 210 ಅನ್ನೋದು ಸರಳಾದಿ ಕೋನ ಅಂತ ಹೇಳ್ತಾರೆ. ಓಕೆ, ಇದು ಸರಳ ಕೋನ ಅಂದ್ರೆ 180 ಸರಿಯಾದ ಉತ್ತರ. ಈಗ ಬಣ್ಣ ಬಳಿದ ಭಾಗವನ್ನು ಭಿನ್ನ ರಾಶಿ ರೂಪದಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ಟೋಟಲ್ ಅವು ಎಷ್ಟು ಡಬ್ಬಿ ಇದಾವೆ ಸರ್ಕಲ್ ಒಳಗಡೆ? 8 ಇದಾವೆ. ಅದರಲ್ಲಿ ಒಂದಕ್ಕೆ ಕಲರ್ ಬಳಿದಿದ್ದಾರೆ, ಅಂದ್ರೆ ಬ್ಲಾಕ್ ಬಣ್ಣ ಹಾಕಿದ್ದಾರೆ. ಹಾಗೆ ಮಿಕ್ಕಿರುವ ಖಾಲಿ ಇರೋದು 7 ಇದೆ, ಅಂದ್ರೆ 1 ಬಳದಿದ್ದಾರೆ ಔಟ್ ಆಫ್ 8ರೊಳಗೆ. ಹಾಗಾಗಿ ಇದನ್ನ 1/8 ಅನ್ನತಕ್ಕಂಥದ್ದು ಸರಿಯಾದ ಉತ್ತರ. ಮತ್ತೆ ವಸ್ತು ಪ್ರದರ್ಶನ ಡೇಟ್ 10/9/2012 7/10/2012 ನಡೆಸಲಾಗತ್ತೆ. ಹಾಗಾದ್ರೆ ವಸ್ತು ಪ್ರದರ್ಶನ ನಡೆದ ದಿನಗಳ ಸಂಖ್ಯೆ ಅಂತ ಕೇಳ್ತಾರೆ ಸ್ನೇಹಿತರೆ. ಅಲ್ಲಿಂದ ಅಲ್ಲಿಗೆ ಎಷ್ಟು ದಿನಗಳಾಗತ್ತೆ ನೀವು ಲೆಕ್ಕ ಮಾಡಿ. ಓಕೆನಾ? ಕ್ಲಿಯರ್ ಆಗಿ ಅರ್ಥ ಆಗತ್ತೆ. 28 ದಿನಗಳ ಕಾಲ ವಸ್ತು ಪ್ರದರ್ಶನ ನಡೆಯಿತು.
ಈ ಪಕ್ಕದಲ್ಲಿ ಕಾಣಿಸ್ತಕ್ಕಂತ ಆಕೃತಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಅದು ಬಂದು ನೋಡಿದ್ರೆ ನಿಮಗೆ ಗೊತ್ತಾಗಬೇಕು, ಶಂಖ. ಮತ್ತೆ ಆಯತ ಘನದಲ್ಲಿರುವ ಮುಖಗಳ ಸಂಖ್ಯೆ, ನೀವು ಆಯತ ಅಂತ ತಗೊಳ್ಳಿ, ಚೌಕ ಘನ ಅಂತ ತಗೊಳ್ಳಿ, ಎರಡಕ್ಕೂ ಮುಖಗಳು 6 ಬರುತ್ತೆ. ಒಂದು ರಟ್ಟಿನ ಬಾಕ್ಸ್ ಇರುತ್ತಲ್ವಾ, ಅದು ಬಂದು ಆಯತದ ತರ ಕಾಣುತ್ತೆ, ಇಲ್ಲ ಚೌಕದ ತರ ಕಾಣುತ್ತೆ. ಆದ್ರ ಮುಖಗಳು ಎಷ್ಟು ಬರ್ತವೆ ಬೇಕಂದ್ರೆ ನೀವು ಸಾಮಾನ್ಯವಾಗಿ ಚೆಕ್ ಮಾಡಿ. 6 ಬರುತ್ತೆ, 4 ಸೈಡು ಮತ್ತೆ ಎಡಕ್ಕೆ ಬಲಕ್ಕೆ ಸೇರ್ಬಿಟ್ಟು 6 ಇರ್ತವೆ. ನಂತರ 60ನೇ ಪ್ರಶ್ನೆ ನೀವು ನೋಡೋದಾದ್ರೆ, ಇದ್ರ ಬೆಲೆ ಕಂಡಿಡ್ರಿ ಅಂತ ಹೇಳ್ತಾರೆ. ನೋಡಿ, ಹಂಗ ಅನ್ಕೊಂಡು ದನ್ ನೀವು ಮಾಡ್ತಾ ಟೈಮ್ ವೇಸ್ಟ್ ಮಾಡ್ಬಿಡ್ತೀರಿ. 13.6 ಇಂಟು 3.4 ಮಾಡ್ತೀರಿ, ಆಮೇಲೆ ಇದನ್ನ ಮಾಡಕ್ ಹೋಗ್ತೀರಿ. ಅದನ್ನೆಲ್ಲ ಮಾಡಬಾರ್ದು. ಮೊದಲು ಪ್ರಶ್ನೆ ಸರಿಯಾಗಿ ನೋಡಬೇಕು. ಯಾವ್ದಾದ್ರು ಇಂಟು 0 ಏನಾದ್ರೂ ಕಾಣಿಸ್ತಾ ಇದೆಯಾ? ಇದೆ ಅಂದ್ರೆ 1 0 ಏನಾದ್ರೂ ಇದ್ರೆ, ಯಾವುದೇ ನಂಬರ್ ಇಂಟು 0 ನೀವು ಮಾಡಿದ್ರೆ ಅದಕ್ಕೆ ಉತ್ತರ ಬಂದು 0ನೇ ಆಗಿರುತ್ತೆ. ಸುಮ್ಮನೆ ಯಾವ್ದಾವ್ದೋ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಟೈಮ್ ಬಹಳ ಕಡಿಮೆ ಇರುತ್ತೆ. ಹಾಗಾಗಿ ಪ್ರಶ್ನೆಯಲ್ಲಿ ಏನಾದ್ರೂ 0 ಕಾಣ್ತಾ ಇದೆ ಅಂದ್ರೆ, ಎಲ್ಲದಕ್ಕೂ ಇಂಟು ಇದ್ರೆ ನೀವು 0 ಬರುತ್ತೆ ಉತ್ತರ. ಹಾಗಾಗಿ ಅದನ್ನ 0 ಅಂತ ಹಾಕಿ. ಮುಂದಿನ ಪ್ರಶ್ನೆ ನೀವು ನೋಡೋದಾದ್ರೆ ಏನಿದೆ ಇಲ್ಲಿ, ಇದಿಷ್ಟು ಗಣಿತಕ್ಕೆ ಸಂಬಂಧಪಟ್ಟದ್ದು. ಓಕೆ, ಈಗ ಹಂಗಾದ್ರೆ ವಿಜ್ಞಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆ ನೋಡ್ತಾ ಹೋಗೋಣ ಪಟ. ಹಾಲು ಯಾವ ರೂಪದ ದ್ರವ್ಯ? ಅಂದ್ರೆ ಹಾಲು ಯಾವ ರೂಪದ ವಸ್ತು ಅಂತ. ಅದು ದ್ರವ ರೂಪದ್ದು. ಹಾಲು ನೀರಿನಂತದ್ದು ಅಲ್ವಾ? ಹಾಗಾಗಿ ದ್ರವ ಅಂತಕ್ಕಂಥದ್ದು. ಇದಕ್ಕೆ ದ್ರವ್ಯ ಬೇರೆ, ದ್ರವ ಬೇರೆ. ನಿನ್ನೆ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ. ದ್ರವ್ಯ ಅಂದ್ರೆ ವಸ್ತು, ದ್ರವ ಅಂದ್ರೆ ನೀರಿನಂತದ್ದು. ಓಕೆ, ನಂತರ ಚಲಿಸುವ ವಾಯು ಉಂಟಾಗುವ ಶಕ್ತಿ ವಾಯು ಶಕ್ತಿ. ಓಕೆ, ಚಲನ ಶಕ್ತಿ ಬರೋದು ನಡೆಯೋದ್ರಿಂದ ಬರ್ತಕ್ಕಂಥದ್ದು. ಓಕೆ, ಸೌರಶಕ್ತಿ ಸೂರ್ಯನಿಂದ ಬರ್ತಕ್ಕಂಥದ್ದು. ನೆಕ್ಸ್ಟ್, ಇಂಗಾಲದ ಡೈಆಕ್ಸೈಡ್ ಒಂದು ಸಂಯುಕ್ತ ವಸ್ತು ಆಗಿದೆ ಸ್ನೇಹಿತರೆ. ಓಕೆ, ಇಂಗಾಲ ಅಂದ್ರೆ ಎಲಿಮೆಂಟ್, ಇಂಗಾಲದ ಡೈಆಕ್ಸೈಡ್ ಅಂದ್ರೆ ಸಂಯುಕ್ತ ವಸ್ತು. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್, ಅಡಿಗೆ ಉಪ್ಪಿನ ರಾಸಾಯನಿಕ ಹೆಸರು ಸೋಡಿಯಂ ಕ್ಲೋರೈಡ್ ಅಂತ ಹೇಳ್ತಾರೆ. ನೀವು ಉಪ್ಪು ತಗೊಂಡು ಬರ್ತೀರಲ್ವಾ, ಅದ್ರ ಮೇಲೆ ಬರೆದಿರ್ತಾರೆ. ಓಕೆ, NaCl ಅಂತ ಅಂದ್ಬಿಟ್ಟು ಬರುತ್ತೆ, ನೀವು ನೋಡಿ. ಸೌರವ್ಯೂಹದಲ್ಲಿ ಗ್ರಹಗಳ ಸಂಖ್ಯೆ ಬಂದು 8. ನೀವು ಮಿಸ್ ಆಗಿ 9 ಹಾಕ್ಬೇಡಿ, ಯಾಕಂದ್ರೆ ಪ್ಲೂಟೋ ಆಲ್ರೆಡಿ ತೆಗೆದು ಹಾಕಿದ್ದಾರೆ. 9 ಇದಾವೆ ಅಂದ್ಬಿಟ್ಟು 9 ಹಾಕ್ಬೇಡಿ, 8 ಮಾತ್ರ ಇರುವಂತದ್ದು. ತಂಬಾಕಿನಲ್ಲಿ ಇರ್ತಕ್ಕಂಥದ್ದು ವಿಷ ಪದಾರ್ಥ ನಿಕೋಟಿನ್. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್, ವಿಟಮಿನ್ ಬಿ ಕೊರತೆಯಿಂದ ಬರುವ ರೋಗ. ನೋಡಿ, ಇದ್ರಲ್ಲೆಲ್ಲವೂ ಕೊಟ್ಟಿದ್ದಾರೆ. ರಾತ್ರಿ ಕುರುಡು ಅಂತಕ್ಕಂಥದ್ದು ವಿಟಮಿನ್ ಬಿಗೆ ನೀವು ಅರ್ಥ ಮಾಡ್ಕೊಳ್ಳಿ, ಬೇರೆ. ಓಕೆನಾ? ಇದು ಸರಿಯಾದ ಉತ್ತರ. ಅದೇ ವಿಟಮಿನ್ ಇ ಇಂದ ಕೊರತೆಯಿಂದ ಬರ್ತಕ್ಕಂಥದ್ದು ರಾತ್ರಿ ಕುರುಡು ಬರುತ್ತೆ. ಸ್ಕರ್ವಿ ಅನ್ನೋದು ವಿಟಮಿನ್ ಸಿ. ಅದೇ ರಿಕೆಟ್ಸ್ ಬಂದು ಯಾವ ಕೊರತೆಯಿಂದ? ವಿಟಮಿನ್ ಡಿ ಇಂದ ಬರುತ್ತೆ. ಓಕೆ, ಆ ಕೊರತೆಯಿಂದ ಬರುವಂತ ರೋಗಗಳು 4 ಇದಾವೆ. ಇದನ್ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಒಂದಿಲ್ಲ ಒಂದು ಪ್ರಶ್ನೆ ಇಷ್ಟರಲ್ಲಿ ಒಂದು ಬಂದೇ ಬರುತ್ತೆ. ಸಾಮಾನ್ಯವಾಗಿ ವಾಯುವಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಎಷ್ಟಿರುತ್ತೆ? ಓಕೆ, ಇವು 4 ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸಾರಜನಕದ್ದು ಎಷ್ಟೈತೆ, ಆಕ್ಸಿಜನ್ ಆಮ್ಲಜನಕ ಎಷ್ಟಿದೆ, ಕಾರ್ಬನ್ ಡೈಆಕ್ಸೈಡ್ ಎಷ್ಟಿದೆ, ಅದರ್ ಗ್ಯಾಸಸ್ ಎಷ್ಟಿದೆ, ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಕಾರ್ಬನ್ ಡೈಆಕ್ಸೈಡ್ ಬಂದು 0.04%. ನಿಮಗೆ ನೈಟ್ರೋಜನ್ ನೋಡೋದಾದ್ರೆ ನೀವು 78%, ಆಕ್ಸಿಜನ್ ನೋಡೋದಾದ್ರೆ ನಿಮಗೆ 21% ಇರುತ್ತೆ. ಓಕೆ, ಲೋಲಕದ ಚಲನೆ ಬಂದ್ರು ಭ್ರಮಣೆ ಚಲನೆ ಅಂತ ಹೇಳ್ತಾರೆ ಇದಕ್ಕೆ. ಓಕೆ, ಇದನ್ನ ನೀವು ಓದ್ಬೇಕಾಗತ್ತೆ. ಕಿತ್ತಳೆ ಹಣ್ಣಿನಲ್ಲಿ ಹೆಚ್ಚಾಗಿ ಇರುವ ಜೀವಸತ್ವ ಸಿ ಜೀವಸತ್ವ, ಸಿಟ್ರಿಕ್ ಆಸಿಡ್ ಬರ್ತಕ್ಕಂಥದ್ದು. ನೀವು ಲಿಂಬೆ ಹಣ್ಣು, ಕಿತ್ತಳೆ ಹಣ್ಣು ಇವೆಲ್ಲ ಬಂದು ಜೀವಸತ್ವ ಸಿ ಅನ್ನುವಂಥದ್ದು ಸರಿಯಾದ ಉತ್ತರ. ಸೌರವ್ಯೂಹದಲ್ಲಿ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಅಂದ್ರೆ ಒಳಿತಕ್ಕಂತ ಗ್ರಹ ಬಂದು ಶುಕ್ರ ಗ್ರಹವನ್ನ ನಾವು ಲೂಮಿನಸ್ ಪ್ಲಾನೆಟ್ ಅಂತ ಹೇಳ್ತೀವಿ. ಪ್ರಕಾಶಮಾನವಾದ ಗ್ರಹ ಬಂದು ಲೂಮಿನಸ್ ಪ್ಲಾನೆಟ್ ಬಂದು ವೀನಸ್ ಅಂತ ಹೇಳ್ತೀವಿ. ಅದು ಕನ್ನಡದಲ್ಲಿ ಶುಕ್ರ ಅಂತ ಹೇಳ್ತಾರೆ. ಆನೆ ಸರಾಸರಿ ಜೀವಿತಾವಧಿ 70 ವರ್ಷ ಸ್ನೇಹಿತರೆ. ಓಕೆನಾ? ನಂತರದಲ್ಲಿ 150 ಬಂದು ಆಮೆಗೆ ಸಂಬಂಧಪಡುತ್ತೆ, 20 ಬಂದು ಆಕಳು. ಓಕೆ, ತೆಂಗು ಯಾವ ಗುಂಪಿಗೆ ಸೇರಿದೆ ಅಂದ್ರೆ ಬಹುವಾರ್ಷಿಕ. ತೆಂಗಿನಕಾಯಿ ಒಂದ್ಸರಿ ಗಿಡ ಹಾಕಿದ್ರೆ ನೀವು ಎಷ್ಟು ವರ್ಷ ತಿಂತೀರಾ? ಅದರಲ್ಲಿ ಆ ಎಳ್ನೀರು ಕುಡಿತೀರಾ, ಸಾಕಷ್ಟು ವರ್ಷಗಳು ನೀವು ಆ ಒಂದು ತೆಂಗಿನ ಗಿಡದ ಮೇಲೆ ಡಿಪೆಂಡ್ ಆಗ್ತೀರಿ. ಹಾಗಾಗಿ ಬಹುವಾರ್ಷಿಕ. ದ್ರವ ರೂಪದ ಲೋಹ ಅಂದ್ರೆ ಪಾದರಸ.
ಅದೇ ವಾಯು ಮಾಲಿನ್ಯಕ್ಕೆ ಮುಖ್ಯ ಕಾರಣಗಳನ್ನು ನೋಡಿದ್ರೆ ಮನೆ ಕಟ್ಸೋದ್ರಿಂದ ಅಷ್ಟೇನಾಗಲ್ಲ, ಅರಣ್ಯ ನಾಶದಿಂದ ಅಷ್ಟೊಂದು ಆಗಲ್ಲ. ಮೇನ್ ಕಾರ್ಖಾನೆಗಳನ್ನ ತೆರೆಯೋದ್ರಿಂದ, ಯಾಕಂದ್ರೆ ಅದು ಬಿಡ್ತಕ್ಕಂತ ಅಶುದ್ಧ ಗಾಳಿಯಿಂದ ನಮ್ಮ ಒಂದು ವಾತಾವರಣ ಕೆಡುತ್ತೆ. ಹಾಗಾಗಿ ವಾಯು ಮಾಲಿನ್ಯಕ್ಕೆ ಮುಖ್ಯ ಕಾರಣ ಕಾರ್ಖಾನೆಗಳು. 76ನೇ ಪ್ರಶ್ನೆ ನೀವು ನೋಡೋದಾದ್ರೆ, ಈ ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶ ಯೂನಿಯನ್ ಟೆರಿಟರಿ ಪ್ರದೇಶ ಕೇಂದ್ರ ಸರ್ಕಾರದ ನೇರ ಆಳ್ವಿಕೆಯಲ್ಲಿ ಒಳಪಡೋದಿಲ್ಲ ಅಂದ್ರೆ ಅದು ಪಾಂಡಿಚೇರಿ, ಪುದುಚೇರಿ ಅಂತಕ್ಕಂಥದ್ದು. ಓಕೆ, ಇಂಗ್ಲೆಂಡಿನ ಗ್ರೀನ್ವಿಚ್ ಮೂಲಕ ಹಾದು ಹೋಗುವ ರೇಖಾಂಶವನ್ನ ಪ್ರಧಾನ ಪ್ರೈಮ್ ಅಂತ ಹೇಳ್ತಾರೆ. ಪ್ರಧಾನ ಪ್ರೈಮ್ ರೇಖಾಂಶಗಳು ಹಾದು ಹೋಗ್ತವೆ. ಮತ್ತೆ ದೈನಂದಿನ ಭೂಮಿಯ ಚಲನೆಯ ಕಾಲ ಬಂದು 24 ಗಂಟೆ ಸ್ನೇಹಿತರೆ. ಓಕೆ, ರಬ್ಬರ್ ಯಾವ ರೀತಿಯ ಕಸ ಅಂತ ನೋಡಿದ್ರೆ ಒಣ ಕಸ. ಭಾರತ ವಿಸ್ತೀರ್ಣದಲ್ಲಿ ಪ್ರಪಂಚದ 7ನೇ ಸ್ಥಾನದಲ್ಲಿದೆ. ಪ್ರಪಂಚದೊಳಗೆ 7ನೇ ದೊಡ್ಡ ದೇಶ ನಮ್ಮ ಭಾರತ. ಓಕೆ, ತಾಜ್ ಮಹಲ್ ಎಲ್ಲಿದೆ? ನಿಮಗೆ ಆಗ್ರಾದಲ್ಲಿದೆ. ಓಕೆ, ಕೆಂಪು ಕೋಟೆ ಅಂತ ಬಂದ್ರೆ ದೆಹಲಿ ಅಂತ ನೀವು ಹಾಕ್ಬೇಕು. ಮುಂದಿಂದು ಪದ್ಮಶ್ರೀ ಅರ್ಜುನ ಪ್ರಶಸ್ತಿ ಪಡೆದಂತ ಪ್ಯಾರಾ ಅಥ್ಲೇಟ್ ಬಂದು ಮಾಲತಿ ಒಳ್ಳ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಅದೇ ಬಂಗಾರದ ಹುಡುಗಿ ಅಂತ ಇದ್ರೆ PT ಉಷಾ ಅಂತ ಹೇಳ್ಬೇಕು ನೀವು. ಓಕೆನಾ. ನೆಕ್ಸ್ಟ್ ಟೆನ್ನಿಸ್ ಸಂಬಂಧಪಟ್ಟ ತಾರೆ ಯಾರು ಅಂದ್ರೆ ಸಾನಿಯಾ ಮಿರ್ಜಾ. ಕಬಡ್ಡಿ ತಂಡದಲ್ಲಿ ಒಂದು ಕಾಲದಲ್ಲಿ ಆಟದ ಮೈದಾನದಲ್ಲಿ ಆಡುವ ಆಟಗಾರರ ಗರಿಷ್ಠ ಸಂಖ್ಯೆ 7 ಜನ ಇರ್ತಾರೆ, 2 ಎಕ್ಸ್ಟ್ರಾ ಪ್ಲೇಯರ್ ಇರ್ತಾರೆ. ಬಟ್ ಆಟ ಆಡ್ತಕ್ಕಂಥವ್ರು 7 ಜನ ಮಾತ್ರ. ಸೌರಶಕ್ತಿಯ ಮೂಲ ಸೌರ ಅಂದ್ರೆ ಸೂರ್ಯ. 3 ಬದಿಯಲ್ಲಿ ನೀರಿನಿಂದ ಆವೃತವಾಗಿರುವ ಭೂಪ್ರದೇಶವನ್ನ ಪರ್ಯಾಯ ದ್ವೀಪ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಇಂಗ್ಲಿಷ್ ನಲ್ಲಿ ಪೆನಿಸೂಲ್ ಅಂತ ಹೇಳ್ತೀವಿ. ಓಕೆ, ಪೆನಿಸುಲೆ ಅಂದ್ರೆ ನಿಮಗೆ ಪರ್ಯಾಯ ದ್ವೀಪ ಅಂತ ಹೇಳ್ತೀವಿ. ಓಕೆ, 3 ಸೈಡು ನೀರುಗಳಿದ್ದು 1 ಸೈಡು ಮಾತ್ರ ನಮಗೆ ಹೋಗ್ಲಿಕ್ಕೆ ಜಾಗ ಸಿಗುತ್ತೆ, ಅಂತವನ್ನ ಪರ್ಯಾಯ ದ್ವೀಪಗಳು ಅಂತ ನಾವು ಕರಿತೀವಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೀವು ನೋಡೋದಾದ್ರೆ, ಪೂರ್ವಕ್ಕೆ ಹರಿಯುವ ನದಿ ನೋಡಿದ್ರೆ ಮಹಾನದಿ ಪೂರ್ವಕ್ಕೆ ಹರಿಯುತ್ತೆ ಸ್ನೇಹಿತರೆ. ಸುತ್ತಲೂ ನೀರಿನಿಂದ ಆವೃತವಾಗಿರ್ತಕ್ಕಂಥ ಭೂಮಿಯನ್ನ ದ್ವೀಪ, ಐಸ್ಲ್ಯಾಂಡ್ಸ್ ಅಂತ ನಾವು ಹೇಳ್ತೀವಿ. ಸುತ್ತಲೂ ಭೂಮಿ ಇದ್ದು ನಡುವೆ ಭೂಮಿ ಇದ್ದು ಸುತ್ತಲೂ ನೀರಿದ್ರೆ ಐಸ್ಲ್ಯಾಂಡ್ ಅಂತ ಹೇಳ್ತೀವಿ, ಅಥವಾ ದ್ವೀಪಗಳು ಅಂತ ನಾವು ಕರಿತೀವಿ. ನೀರನ್ನು ಬೆಳೆಗಳ ಮೇಲೆ ಮಳೆಯ ರೀತಿಯಲ್ಲಿ ಹೇಳ್ತಕ್ಕಂಥದ್ದಂದ್ರೆ ಸ್ಪ್ರಿಂಕ್ಲರ್ ಅಥವಾ ಸಿಂಪಡಿಸುವ ನೀರಾವರಿ ಅಂತ ಹೇಳ್ತೀವಿ. ಈಗ ನೋಡಿ, ಕೆಲವೊಬ್ಬರೆಲ್ಲ ತೋಟದಲ್ಲಿ ಪೈಪ್ಗಳ ಮುಖಾಂತರ ಹಾಕಿ ಸ್ಪ್ರಿಂಕ್ಲರ್ ತರ ನೀರನ್ನ ಬಿಡ್ತಾರೆ. ಓಕೆನಾ, ಸೊ ಅದನ್ನ ಸಿಂಪಡಿಸುವ ನೀರಾವರಿ ಅಂತ ನಾವು ಕರಿತೀವಿ. ಟ್ರಾಫಿಕ್ ಸಿಗ್ನಲ್ ಒಳಗಡೆ ನಿಮಗೆಲ್ಲ ಗೊತ್ತಿರೋ ಹಾಗೆ 3 ಬಣ್ಣಗಳಿರುತ್ತೆ. ಒಂದು ಹಳದಿ, ಒಂದು ಹಸಿರು, ಒಂದು ಕೆಂಪು. ಹಳದಿ ಅಂದ್ರೆ ನೀವು ರೆಡಿ ಆಗಿ ಹೋಗಕ್ಕೆ ಅಂತ ಅರ್ಥ. ಹಸಿರು ಅಂದ್ರೆ ಹೋಗಲು ಹೇಳ್ತಾರೆ, ಹೋಗ್ಬೋದು ನೀವು ಇವಾಗ. ಕೆಂಪು ಅಂದ್ರೆ ನಿಲ್ಲಬೇಕು ಅಂತ ಹೇಳ್ತಾರೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಹೋಗಲು ಅಂತಕ್ಕಂಥದ್ದು ಸರಿಯಾದ ಉತ್ತರ. 2 ತಲೆಮಾರಿನ ಸದಸ್ಯರು ಮಾತ್ರ ಒಟ್ಟಿಗೆ ವಾಸಿಸುವ ಕುಟುಂಬವನ್ನ ನಾವೇನಂತ ಹೇಳ್ತೀವಿ? ವಿಭಕ್ತ ಕುಟುಂಬ. 2ಕ್ಕಿಂತ ಹೆಚ್ಚು ತಲೆಮಾರಿನ ಜನರು ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ರೆ ಅಂತವ್ರನ್ನ ಅವಿಭಕ್ತ ಕುಟುಂಬ. ಈಗ ವಿಭಕ್ತ ಕುಟುಂಬ ಅಂದ್ರೆ ಸ್ನೇಹಿತರೆ ನೀವು ಹೇಳ್ಬೋದು, ಹೇಗೆ ಸರ್ ಅಂತ. ಈ ಸಿಟಿಗಳಲ್ಲಿ ಮ್ಯಾಕ್ಸಿಮಮ್ ಇರ್ತಾರೆ, ಹೌದಾ? ಯಾರು? ತಂದೆ ತಾಯಿ, 2 ಮಕ್ಕಳು. ಇದೆಷ್ಟಾಯ್ತು? ಮಕ್ಕಳದು 1 ತಲೆಮಾರು, ಅವರ ತಂದೆ ತಾಯಿದು 1 ತಲೆಮಾರು. ಇದು 2 ತಲೆಮಾರಾಗುತ್ತೆ. ಅದನ್ನ ಬಿಟ್ಟು ಅಜ್ಜಿ ತಾತ ಮತ್ತೆ ಚಿಕ್ಕದೊಡ್ಡಪ್ಪರು ಅವರೆಲ್ಲರೂ ಸೇರಿದ್ದಾರೆ ಅಂದ್ರೆ ಅದು ಅವಿಭಕ್ತ ಕುಟುಂಬ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಕೊರಗ ಬುಡಕಟ್ಟಿನ ಜನರು ವಾಸಿಸುವ ಜಿಲ್ಲೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ಬುಡಕಟ್ಟಿನ ಬಗ್ಗೆ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಜೇನು ಕುರುಬ ಅಂದ್ರೆ ನಿಮಗೆ ಗೊತ್ತಿರಬೇಕು, ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟವರು. ಕೊರಗ ಅಂದ್ರೆ ದಕ್ಷಿಣ ಕನ್ನಡ, ಕೊರಗಜ್ಜ, ಕೊರಗರು ಎಲ್ಲಿರ್ತಾರೆ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದಾರೆ. ಸೋಲಿಗ ಬುಡಕಟ್ಟು ಜನಾಂಗ ಅಂತ ಪ್ರಶ್ನೆಗಳು ಬರುತ್ತೆ. ಇದು ಇವು 3ರಲ್ಲಿ ನಾನೇನ್ ಹೇಳ್ತಾ ಇದ್ದೀನಿ, ಇದರಲ್ಲಿ 1 ಪ್ರಶ್ನೆ 100% ಬರುತ್ತೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಈ ವರ್ಷ ಕೂಡ. ಇದರಲ್ಲಿ ಕೊರಗ ಅಂದ್ರೆ ದಕ್ಷಿಣ ಕನ್ನಡ, ಮತ್ತೆ ಮೈಸೂರಿನಲ್ಲಿ ಸೋಲಿಗರು ಅಂತ ಹೇಳ್ತಾರೆ. ಸೋಲಿಗರು ಇವರು ಬಂದು ಮೈಸೂರು ಜಿಲ್ಲೆಯಲ್ಲಿ ಇದ್ದಾರೆ, ಬುಡಕಟ್ಟು ಜನಾಂಗ. ಓಕೆ,
ಸೊ ಇಷ್ಟು. ನೆಕ್ಸ್ಟ್, ಕೆಳಗಿನಲ್ಲಿ ಸಾಹಸ ಕ್ರೀಡೆ ಯಾವ್ದಪ್ಪ? ಫುಟ್ಬಾಲ್ ನಾರ್ಮಲ್ ಆಟ, ಕಬಡ್ಡಿ ನಾರ್ಮಲ್, ಖೋಖೋ ನಾರ್ಮಲ್, ರಾಕ್ ಕ್ಲೈಂಬಿಂಗ್ ಗುಡ್ಡ ಹತ್ತಕ್ಕಂಥದ್ದು, ಕ್ಲೈಂಬ್ ಏರ್ತಕ್ಕಂಥವು ಸಾಹಸ ಕ್ರೀಡೆಗಳು. ಇವು ಏನಾರ ತಪ್ಪಿ ಬಿದ್ದೋದ್ರೆ ಸತ್ತೋಗ್ಬಿಡ್ತಾರೆ ಜನ. ಹಾಗಾಗಿ ಬಹಳ ರಿಸ್ಕ್ ಆಟಗಳು ಅಂತ ಇದನ್ನ ಕರೀತಾರೆ. ಓಕೆ, ರಾಕ್ ಕ್ಲೈಂಬಿಂಗ್ ಅಂತದ್ದು ಸರಿಯಾದ ಉತ್ತರ. ಜೀವದ್ರವ, ಜೀವನಕ್ಕೆ ಬೇಕಾದಂತ ದ್ರವ ರೂಪದ್ದು ಯಾವುದು ಅಂದ್ರೆ ನೀರು. ಕಾಶ್ಮೀರದಲ್ಲಿ ಮನೆಗಳನ್ನು ನಿರ್ಮಿಸಲು ಬಳಸುವ ಸಾಮಗ್ರಿ ಮರದ ದಿಮ್ಮೆಗಳನ್ನ ಉಪಯೋಗ ಮಾಡಿಕೊಂಡವರು ಮನೆಗಳನ್ನ ಕಟ್ಟುತ್ತಾರೆ. ಸಮುದ್ರ ತೀರವು ಸಾಮಾನ್ಯವಾಗಿ ಡ್ಯಾಶ್ ನಿಂದ ಕೂಡಿರುತ್ತದೆ. ಮರಳು ಮತ್ತು ಪುಡಿಗಳಿಂದ ಇರ್ತದೆ. 100%. ಓಕೆ, ಬಂಡೆಗಳು ಅಂದ್ರೆ ಎಲ್ಲಿ ಬರ್ತದೆ? ಸಮುದ್ರದೊಳಗೆ ಇರಲ್ಲ. ಪುಡಿ ಕಲ್ಲು ಬಿಟ್ರೆ ಮರಳು. ಟೆಲಿವಿಷನ್ ಅಂದ್ರೆ ಟಿವಿಯನ್ನ ಕಂಡಿಡಿದವರು ಯಾರು? ಜಾನ್ ಬಿಯರ್ಡ್. ಮತ್ತೆ ಮಾರ್ಕೋನಿ ಏನ್ ಕಂಡಿಡಿದಾರೆ? ಇದು ಪ್ರಶ್ನೆ ಫಿಕ್ಸ್ ಆಗಿರುತ್ತೆ. ಮಾರ್ಕೋನಿ ರೇಡಿಯೋ ಕಂಡಿಡಿದಾನೆ. ಗ್ರಹಂ ಬೆಲ್ ಟೆಲಿಫೋನ್. ರೈಟ್ ಬ್ರದರ್ಸ್ ವಿಮಾನವನ್ನ ಕಂಡಿಡಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ಹಿಮಾಲಯದಲ್ಲಿನ ಅರಣ್ಯಗಳ ಸಂರಕ್ಷಣೆಗಾಗಿ ಸುಂದರ್ಲಾಲ್ ಬಹುಗುಣರವರ ಪ್ರಾರಂಭಿಸಿದ ಚಳುವಳಿ ಯಾವ್ದಪ್ಪ ಅಂದ್ರೆ ಚಿಪ್ಕೋ ಚಳುವಳಿ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್, ಮರದ ಪೀಠೋಪಕರಣಗಳನ್ನು ತಯಾರು ಮಾಡ್ತಕ್ಕಂಥವ್ರು ಅಂದ್ರೆ ನಾನು ಹೇಳಿದ್ದೆ ನಿಮಗೆ, ಕಟ್ಟಿಗೆ ಕೆಲಸ, ಮರದ್ದು ಕೆಲಸ, ಓಕೆ, ಫರ್ನಿಚರ್ ಐಟಮ್ಸ್ ಮಾಡ್ತಕ್ಕಂಥವ್ರು ಬಡಿಗ. ಕಮ್ಮಾರ ಅಂದ್ರೆ ಕೆಬ್ಣದ ಕೆಲಸ ಮಾಡ್ತಕ್ಕಂಥವ್ರು. ಚಮ್ಮಾರ ಅಂದ್ರೆ ಚರ್ಮದ ಕೆಲಸ, ಅಂದ್ರೆ ಚಪ್ಪಲೆ ಹೊಲಿತಕ್ಕಂಥದ್ದು, ಇಲ್ಲ ಬೇರೆ 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 ಕೆಲಸಗಳು, ಚರ್ಮದಿಂದ ಮಾಡ್ತಕ್ಕಂಥ ಕೆಲಸಗಳನ್ನ ಚಮ್ಮಾರ ಮಾಡ್ತಾನೆ. ಕುಂಬಾರ ಏನ್ ಮಾಡ್ತಾನೆ? ಗಡಿಗಿ, ಮಣ್ಣಿನಿಂದ ಕೆಲವೊಂದು ಅಡಿಗೆ ಪಾತ್ರೆಗಳನ್ನ ರೆಡಿ ಮಾಡ್ತಾರೆ. ಅಂತವ್ರನ್ನ ಕುಂಬಾರರು ಅಂತ ನಾವು ಕರಿತೀವಿ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟದ್ದು ಬಡಿಗ, ಬಡಗಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ರಾಷ್ಟ್ರೀಯ ಹೂವು ನಿಮಗೆಲ್ಲರಿಗೂ ಗೊತ್ತಿದೆ, ಕಮಲ. ಪ್ರಪಂಚದ ಅತಿ ಎತ್ತರದ ಶೃಂಗ ಮೌಂಟ್ ಎವರೆಸ್ಟ್. ಇದರಲ್ಲೂ ಕೂಡ ಒಂದು ಫಿಕ್ಸ್ ಕ್ವಶನ್. ಪ್ರಪಂಚದಲ್ಲಿ ಅತಿ ದೊಡ್ಡದು ಮೌಂಟ್ ಎವರೆಸ್ಟ್. ಭಾರತದೊಳಗೆ ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಥವಾ K2 ಅಂತ ಕೊಡ್ತಾರೆ. ಅಣ್ಣಯ್ಯಮುಡಿ ದಕ್ಷಿಣ ಭಾರತದಲ್ಲೇ ಅತಿ ಎತ್ತರದ ಶಿಖರ. ಅದೇ ನಿಮಗೆ ಕರ್ನಾಟಕದೊಳಗೆ ನೋಡೋದಾದ್ರೆ ಮುಳ್ಳಯ್ಯನಗಿರಿ. ಅದೇ ಅರಾವಳಿ ಪ್ರದೇಶದಲ್ಲಿ ಎತ್ತರದ ಶೃಂಗ ಅಂತ ನೋಡಿದ್ರೆ ನಿಮಗೆ ಗುರು ಶಿಖರ ಅಂತಕ್ಕಂಥದ್ದು ಅರಾವಳಿ ಪ್ರದೇಶದಲ್ಲಿ ಸಿಗ್ತಕ್ಕಂಥ ಅತಿ ಎತ್ತರದ ಶೃಂಗ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಪ್ರಶ್ನೆ ಪತ್ರಿಕೆ ಸೊಲ್ಯೂಷನ್ ಆಗಿದ್ದು. ಸೊ ಬಹುಶಃ ನಾನು ಹೇಳಿರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತಿದ್ದೀನಿ. ಸೊ ವಿದ್ಯಾರ್ಥಿಗಳೇ, ಇವೇ ಪ್ರಶ್ನೆಗಳು ರಿಪೀಟ್ ಆಗ್ತಾ ಇರುತ್ತೆ. ನೀವು ಸರಿಯಾಗಿ ಓದಬೇಕು. ಎಲ್ಲಾ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿ ಸರಿಯಾದ ಉತ್ತರಗಳನ್ನ ನೀವು ನೋಡಿದ್ರೆ 100% 60ರಿಂದ 70 ಪ್ರಶ್ನೆಗಳು ನಿಮಗೆ ಬಂದೇ ಬರುತ್ತೆ. ಅಷ್ಟು ಅಂಕಗಳನ್ನ ತೆಗೆದುಕೊಳ್ಳುತ್ತೆ. ಸೊ ಇಷ್ಟು ಆಗಿತ್ತು ಇವತ್ತಿನ ವಿಷಯ. ಸೊ ಅದೇ ರೀತಿ ಸ್ನೇಹಿತರೆ, ಇಲ್ಲಿವರೆಗೂ ಯಾರು ನಮ್ಮ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನಮ್ಮ ಒಂದು ವಿಡಿಯೋಸ್ಗಳನ್ನ ನೋಡಿ ಆರೈಸಿ. ಅದೇ ರೀತಿಯಾಗಿ ಯಾರಿಗೆ ಅವಶ್ಯಕತೆ ಇದೆ ಅಂತವ್ರಿಗೆ ಶೇರ್ ಮಾಡಿ. ಓಕೆ, ಸೊ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಸೊ ಅದೇ ರೀತಿಯಾಗಿ ಯಾರಿಗಾದ್ರೂ ವಸತಿ ಶಾಲೆಗಳ ಬಗ್ಗೆ ಲೈಕ್ ನವೋದಯ, ಸೈನಿಕ, ಆದರ್ಶ, ಮುರಾರ್ಜಿ ಅಥವಾ ಆಳ್ವಾಸ್ ಮತ್ತೆ ಮೂಡುಬಿದಿರೆ, ಓಕೆನಾ, ಸತ್ಯಸಾಯಿ, ಆ ಶಾಲೆಗಳಿಗೆ ನೀವೇನಾದ್ರೂ ನಿಮ್ಮ ಮಕ್ಕಳನ್ನ ಸೇರಿಸ್ಬೇಕು ಅಂತ ಇದ್ರೆ ಅವ್ರಿಗೆ ಒಂದು ಪ್ರವೇಶ ಎಕ್ಸಾಮಿನೇಷನ್ ಇರುತ್ತೆ, ಪರೀಕ್ಷೆ ಇರುತ್ತೆ. ಅದಕ್ಕೆ ನಾವು ಸಿದ್ಧತೆ ಮಾಡ್ತೀವಿ ನಮ್ಮ ಒಂದು ಕೋಚಿಂಗ್ ಮುಖಾಂತರ. ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ನಮ್ಮ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ. ಓಕೆ, ಫುಲ್ ಟೈಮ್ ವಸತಿ ಸಹಿತ ಮತ್ತು ರಹಿತವಾಗಿರ್ತತೆ. ಲೋಕಲ್ ಇದ್ರೆ ಯಾರಾದ್ರೂ ಅವಶ್ಯಕತೆ ಇರುವಂತ ಪಾಲಕರು ನಮ್ಮ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್.